ರಾಜಂಬೆಂಬಂತೆ ಮಗನಿಂದಾಗಲಿ ಶಿಷ್ಯರಿಂದಾಗಲಿ ಯುದ್ಧದಲ್ಲಿ ಅಥವಾ ಪರಾಕ್ರಮದಲ್ಲಿ ಸೋಲಲ್ಪಟ್ಟರೆ ಆತನ ಗುರುವಿನ ಅಥವಾ ತಂದೆಯ ಕೀರ್ತಿ ಈ ಜಗತ್ತಲ್ಲ ಪರಿಸರಿಸುವುದು. ಹೇ ಬಾಲಕ, ಹೋ ಜನಕ, ಈ ವಿಷಯದಲ್ಲಿ ಚಿಂತಿಸಬೇಡ. ಸ್ವಚಿತ್ರವಾಗಿ ದ್ವಾರವನ್ನು ಬಿಡುವಂತನಾಗೋ. ನಾನ ನಗರವಂ ಪ್ರವೇಶ ಮಾಡಿ ರಾಮ ಲಕ್ಷ್ಮಣನ ಹುಡುಕಿಕೊಂಡು ಬರುತ್ತೇನೆ ಪುತ್ರ ಸದಮಲಗಾತ್ರ. ಅಹೋ ಜನಕ, ಅಹೋ ಬಾಲಕ, ರಾಮ ಲಕ್ಷ್ಮಣರ ಇರುವ ಜಾಗ ನಿನಗೆ ಗೊತ್ತಿದೆಯಾ? ಇಲ್ಲವೋ? ತಂದೆ ತಂದೆ ಪೇಳನ್ನ ಮುಂದೆ. ಅಹೋ ಮಗನೇ, ಕಣ್ಣುಗಳು ಕುರುಡಾದರೂ ಆಗಬಹುದು, ಬಾಯಿ ಮೂಗಾಗಬಹುದೇ? ಅಂತ ಘೋರವಾದ ಸಮುದ್ರವನ್ನು ಆರ್ಯಸಧ್ಯವಾದ ಲಂಕಾ ಪಟ್ಟಣವನ್ನು ಪ್ರವೇಶ ಮಾಡಿ ರಾವಣನ ಕದ್ದೈದ ಜಾನಕಿಯನ್ನು ಪರಿಶೋಧಿಸಿ ಆ ದುಷ್ಟರಾದ ಅಕ್ಷಯ ಕುಮಾರ ಮೊದಲಾದ ರಕ್ಕಸರಂ ನಿರ್ಮೂಲ ಮಾಡಿದ ಪರಾಕ್ರಮವು ಇಂದಿಗೇನು ಕುಂದಿಲ್ಲ. ಈ ಪಟ್ಟಣವನ್ನು ಪ್ರವೇಶಿಸಿ ರಾಮ ಲಕ್ಷ್ಮಣನ ಹುಡುಕಿ ತರದ ಹೋದರೆ ಅಂಜನ ದೇವಿ ಉದರದಲ್ಲಿ ಜನಿಸಿದ ಸಾರ್ಥಕವನ ಕುಮಾರ ನೋಡಿ ಅನ್ನೇ ಬೇಕರ. ಅಹೋ ಅಸಹಾಯ ಶೂರನಾದ ಪಿತನೇ, ಅಹೋ ಬಾಲಕನೇ, ವಿಶೇಷ ಯತ್ನದಿಂದ ಯಾತಕ್ಕೆ ಪರಿಶೋಧಿಸಿವೆ? ನಿನ್ನ ವರ್ತಮಾನವು ನನಗೆ ತಿಳಿದೈತೆ. ಈಗಲೇ ನಿನ್ನ ಅನುಮಾನವಿಲ್ಲದೆ ಹೇಳುವೆನು ಜನಕ. ಅಹೋ ಬಾಲಕ, ರಾಮ ಲಕ್ಷ್ಮಣರು ಇರುವ ಜಾಗ ಐರವಣರ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರುವನು. ಹೌದೇನು ಬಾಲಕ? ಆತನ ಹೆಂಡತಿಯಾಳ ಚಂದ್ರಸೇನೆ ಎಂಬುವಳು ಶ್ರೀರಾಮಚಂದ್ರ ಮೇಲೆ ವ್ಯಾಮೋಹಪಟ್ಟಿರುವಳು. ಆದರೂ ಶ್ರೀರಾಮಚಂದ್ರ ಅವಳ ಪಡುವುದಕ್ಕೆ ಆಗುವುದಿಲ್ಲೆಂದಳು. ಈ ಹೊತ್ತಿನ ಸಾಯಂಕಾಲದ ಒಳಗೆ ರಾಮ ಲಕ್ಷ್ಮಣರನ್ನು ನರಬಲಿ ಕೊಡುವರ ಸಂಭ್ರಮದಲ್ಲಿ ಇರುವರು. ಜನಕ, ನಾನು ತೋರಿಸಿದ ದಾರಿಯನ್ನು ಹಿಡಿದು ರಾಮ ಲಕ್ಷ್ಮಣರ ಕಡೆ ಹೋಗಿ ಜಾಗೃತಿಯಿಂದ ತರುವಂತಾಗಿರಿ ಜನಕ. ಇದನ್ನೇ ಪಿತನೇ ಅತಿ ಸಮತ್ವತನೇ. ಒಳ್ಳೆಯದು ಪುತ್ರ, ನಾನು ನಗರ ಪ್ರವೇಶ ಮಾಡುತ್ತೇನೆ. ಈ ಸ್ಥಳದಲ್ಲೇ ಬಳಿರ ಹೊಲಲಲಲಲಲಲಲ ದಾನವರ ತುಳಿದಾಟ ಬಾಳವಾಗಿದೆ. ಆದ್ದರಿಂದ ಕಾಳಿಕ ದೇವಿ ಬಲಿ ಕೊಟ್ಟರು. ನಾನು ಸೂಕ್ಷ್ಮವಾದ ರೂಪದಿಂದ ಅವರಿಗೆ ಕಾಣದಂತ ನನ್ನ ಸ್ವಾಮಿ ಕಾರ್ಯಗೋಸ್ಕರ ಕಾಳಿಕ ದೇವಿ ಬಲಿ ಕೊಟ್ಟರು. ನಾನು ಸೂಕ್ಷ್ಮವಾಗಿ ಅವರ ರೂಪವನ್ನು ಸೂತ್ರ ಮಾಡಿ ವರವನ್ನು ಬೇಡುತ್ತಿರ ಪುತ್ರ ಕೋಮಲ ಗಾತ್ರ. ಸಾರಥಿ ಭೂಮದೆ, ಪಿತನಾದ ಆಂಜನೇಯ ಕಡೆಯಿಂದ ಎನ್ನ ಜನ್ಮವು ವೃತ್ತಾಂತವಾಯಿತು. ಎನ್ನ ಜನ್ಮವು ಸಫಲಿತವಾಯಿತು. ಇನ್ನು ನಾನು ಇಲ್ಲಿ ಕಣ್ಮೆರೆಯಾಗಿ ಹೋಗುವೆನು ಸಾರಥಿ. ಅತಿ ಜಾಗ್ರತೆ. ನಿಮಿಷ ಭೂಮದೆ. ಕಾಳಿಕಾ ಮರ್ದನಿ ಸುಲ್ತನಿ ಬ್ರಹ್ಮೋದರ ರುಂಡ ಮಾಲಿನಿ ಪಾಲಿಸು ಜನನಿ ಅಮ್ಮ ಭವನಿ ಮಹಾಕಾಳಿ ಮಹಾಶಕ್ತಿ ಸಿಂಹವಾಹಿನಿ ದುಷ್ಟರ ಬಂಧಿಸಿ ಜಗದಾಂಬೆ ಜಗಜ್ಜನನಿ ಪಾಹಿಮಾಂ ಅಹೋ ಮಾತೆ. ನಿನ್ನ ಮೊರತಿ ಅನ್ನಂ ಕಾಯುವರು ಈ ಲೋಕದಲ್ಲಿ ಯಾರೂ ಇಲ್ಲ. ಸರಾಸರಿಸುವ ಜೀವರಾಶಿಗಳು ನಿನ್ನ ಕರುಣೆ ತಪ್ಪಿದರೆ ಉಳಿಯುವೆ ಜನನಿ. ಸಕಾಲ ಸಮಸ್ತ ಬ್ರಹ್ಮಾಂಡವನ್ನು ಉತ್ಪನ್ನ ಮಾಡಿ 66 ಕೋಟಿ ಜೀವರಾಶಿಗಳನ್ನು ಕಾಪಾಡುವ ಕಲ್ಯಾಣ ಸರ್ವಮಂಗಳೇ, ಈ ನಿನ್ನ ಭಕ್ತ ಆಂಜನೇಯನು ರಾಮ ಲಕ್ಷ್ಮಣರ ಕಾರ್ಯಕ್ಕೆ ಬಂದಿರುವನು. ನಿನ್ನ ಸ್ಥಳ ನನಗೆ ಕೊಟ್ಟು ಈ ಒಂದು ಕ್ಷಣ ನಿನ್ನ ಹಗೋರ ಮೂರ್ತಿ ಪ್ರಕಾಶಂ ತೋರಿ ನನಗೆ ಹೊಸವಳಾಗು ಜನನಿ ತ್ರಿಲೋಕ ಪವಾನಿ. ಐರಾವಣ ಭೈರವಣ
ಬರೋಣ, ಟೈಮಲ್ಲಿ ಬರೋಣ. ಬಳ್ಳಾರಿ ವೆಂಕಟೇಶ್ ರೆಡ್ಡಿನವರು ಅಂಜನೇಯನ ಪತ್ರ ಮಾಡೋಂಥವ್ರು 500 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ರಕ್ಕಸರೇ, ನಾನು ಬಹಳ ಹಸಿದುಕೊಂಡಿದ್ದೇನೆ. ಜಾಗ್ರತೆಯಿಂದ ನರಬಲಿ ಕೊಡುವಿರಿಯಾ ಇಲ್ಲವೇ? ಅಯ್ಯೋ ದುಷ್ಟರೇ, ಶೀಘ್ರದಿಂದ ನರಬಲಿ ಕೊಟ್ಟರೆ ಸರಿ, ಇಲ್ಲವಾದರೆ ನಿರ್ಮೂಲ ಮಾಡಿ ನುಂಗಿ ನೀರು ಕುಡಿದು ಬಿಡುತ್ತೇನೆ. ನೋಡಿರೇ ರಕ್ಕಸರೇ. ಹಾ, ಇರ್ಯೋ ಎಲ್ಲ ರಕ್ಕಸರೇ, ನನ್ನ ಭಯಂಕರ ರೂಪವನ್ನು ನೋಡಿ ಹೆದರಬೇಡಿರಿ, ನಿಲ್ಲಿರಿ. ನನ್ನ ಪ್ರಕಾಶ ನಿಮ್ಮ ಕಣ್ಣಿಗೆ ಸೇರಿದ ತಕ್ಷಣ ನೆತ್ತರ ಕಾರ್ಯ ನೆಲಕ್ಕೆ ಬಿದ್ದು ಮಣ್ಣು ಮುಕ್ಕಿ ಬಿಡಿಬಿರಿ. ಸರ್ವತ ನೋಡಬೇಡರು ರಕ್ಕಸರೇ. ಒಳ್ಳೆಯದು ಮಗನೇ, ಜಾಗ್ರತೆಯಿಂದ ಕರೆತರುವಂತನಾಗು. ಆಹೋ ತಮ್ಮ, ನಮ್ಮ ಕುಲದೇವತೆಯ ಪ್ರಸನ್ನಳಾಗಿ ಅದ್ಭುತ ರೂಪಂ ತಾಳು ನರಬಲಿಯನ್ನು ಬೇಡುತ್ತಿರುವಳು. ಚೆನ್ನಾಗಿ ವಿಚಾರ ಮಾಡಿದರೆ ಹಾಕಿದರೆ ಆಹೋ ಜಗದಾಂಬೆ, ಕಾಳಿಕಾ ಮಾತೆ, ಇನ್ನ ಪಾದ ಪದ್ಮಗಳಿಗೆ ವಂದಿಸುವ ನಮ್ಮ ತಾಯಿ ಈ ಅಮ್ಮನ ಕಾಯೆ. ಶುಭವಾಗಲೇ. ರಾವಣನಿಗೆ ನರಬಲಿ ಅಂತ ತಂದಿರುವೆ ಇಲ್ಲವೇ? ಜಾಗ್ರತೆಯಿಂದ ಪೇಳು. ಅಮ್ಮ ತಾಯಿ, ನರಬಲಿಯನ್ನು ಯಾವ ರೀತಿ ಕೊಡಬೇಕು ಹೇಳಮ್ಮ ಜನನೇ. ತೀರೋಗ ಭಾವನೆ ಎಲ್ಲ ಐರಾವಣ. ಆಹೋ ತಾಯಿ, ನನ್ನ ಘೋರವಾದ ರೂಪ ಶಾಂತಿಗೆ ಮೊದಲು ನೀರು, ಗಂಧ, ಕುಂಕುಮ, ಅಕ್ಷತೆ, ಧೂಪದೀಪ, 1000 ಕೊಡ ಹಾಲು, 1000 ಕೊಡ ಮೊಸರು, 1000 ಕೊಡ ಜೇನುತುಪ್ಪ, 1 ಬಂಡಿ ಸಕ್ಕರೆ, 1 ರಾಶಿ ಬಾಳೆಹಣ್ಣು, ತಾಂಬೂಲಾದಿ ಸಾಮಗ್ರಿಗಳನ್ನು ತರಿಸಿ ಪೂಜೆ ಮಾಡಿದ ನಂತರ ನರಬಲಿ ಕೊಡತಕ್ಕದ್ದು ಕಡ್ಲಿಯ ರಕ್ಕಸೇಂದ್ರ. ಆಹೋ ತಾಯಿ, ನಿನ್ನ ರೂಪವನ್ನು ನೋಡಿ ಎಮ್ಮಗೆ ಬಹಳ ಭಯವಾಗಿತ್ತಿರುವುದು. ಪೂಜೆಯನ್ನು ಹೇಗೆ ಮಾಡಬೇಕು ಹೇಳಮ್ಮ ಜನನೇ. ಸೌಖ್ಯ ಬರ್ತಾಯನೆ. ಅಹೋ ಭಕ್ತ, ಆಹೋ ನನ್ನ ಶಿಖರವು ಮತ್ತಿ ಬಂದು ಕೈ ಹಿಡಿಯುವಷ್ಟು ಬಿಲ್ಲವನ್ನು ಮಾಡಿ ಆ ಬಲದಿಂದ ಸಕಲ ಪೂಜೆಯನ್ನು ಮಾಡಿರಿ. ಈ ಪೂಜೆ ವ್ಯತ್ಯಾಸ ಬಂದಿದ್ದಾದರೆ ನಿಮ್ಮ ವಂಶವೆಲ್ಲ ಕತ್ತರಿಸಿ ಒಂದೇ ತುತ್ತ ಮಾಡಿ ನುಂಗಿ ಬಿಡುವನು. ಬಹಳ ಎಚ್ಚಾರದಿಂದ ಪೂಜೆ ಮಾಡಿರಿ ರಕ್ಕಸರೇ. ಸಾರಥೆ ಭೂಪತಿ, ಜಾಗ್ರತೆಯಿಂದ ಹೋಗಿ ನಮ್ಮ ಕುಲ ಗುರುಗಳಾದ ಶುಕ್ರಾಚಾರ್ಯನ್ನು ದೇವಿ ಪೂಜೆ ಮಾಡಕ್ಕೋಸ್ಕರ ಕರೆದಾಗ ಸಾರಥೆ ಹೋಗಿನ ಜಾಗ್ರತೆ. ನಿಮ್ಮಿಷ್ಟ ಅಂತ ಅಲ್ಲ ಭೂಪತಿ. ನಮೋ ನಮೋ ಗುರುವರ್ಯ. ಆಹೋ ಆಹೋ ಸ್ವಾಮಿ, ನಮ್ಮ
ನಮ್ಮ ಕುಲ ದೇವತಿ ಕಾಳಿಕಾ ದೇವಿ ಹಸಿಗೊಂಡಿದ್ದಾಳು. ದೇವಿ ಪೂಜೆ ಮಾಡಕ್ಕೋಸ್ಕರ ನಿನ್ನನ್ನು ಕರೆದಿದ್ದೇವೆ ಸ್ವಾಮಿ. ಸಜ್ಜನ ಪ್ರೇಮ ಆಹೋ ಸ್ವಾಮಿ, ಸಕಲ ಸಾಮಾನುಗಳು ಸಿದ್ಧವಾಗಿದೆ, ಪೂಜೆಗೆ ಸನ್ನಿಧರಾಗರು ಸ್ವಾಮಿ. ಸಜ್ಜನ ಪ್ರೇಮೆ ಆಹೋ ಸ್ವಾಮಿ, ತಾಮೂಲ ದಕ್ಷಿಣಂ ದನ ಕನಕವಂ ತಿಳಿದುಕೊಳ್ಳರಿ, ತಾವಿನ್ನ ಹೋಗಿ ಬೃಂದರಗರು ಸ್ವಾಮಿ. ಸಜ್ಜನ ಪ್ರೇಮೆ ಮತ್ತೆ ಗೌರಿರೆಡ್ಡಿನವರು ಐರವಣ ಪಾತ್ರ ಮಾಡದಂತವರಿಗೆ 200 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಅಹೋ ಅಣ್ಣ, ಆಹೋ ತಮ್ಮ, ದೇವಿಯ ಸೂತ್ರ ಮಾಡಿ ನರಬಲಿಯನ್ನು ಕೊಡೋದು ನಮ್ಮ ಕಾರ್ಯವು ನೆರವೇರೋದು ಅಣ್ಣ. ರಾಜಕರ ಗಣ್ಣ, ಆಹೋ ಕಾಳಿಕಾ ಮಾತೆ, ವಿಶಾಲಕರಣಿ, ಚಂಡು ಚಾಮುಂಡಿ, ನಿನ್ನ ಹೋ ಕುಲದೇವತಿ ನಮ್ಮನ್ನು ಕಾಯಿ ನರಬಲನ ಕೊಡಬೇಕು. ಯಾವ ರೀತಿ ನರಬಲನ ಕೊಡಬೇಕು ಹೇಳಮ್ಮ ಜನನೇ. ಶೌಷ ಬರ್ತಾಯಿನೇ. ಆಹೋ ಜಗದಾಂಬೆ, ಭಕ್ತ ಕದಂಬೆ, ರವಿಕೋಟೆ ಬಿಂಬೆ, ನಿನ್ನ ಪಾದ ಪದ್ಮಗಳಿಗೆ ವಂದಿಸುವ ನಮ್ಮ ತಾಯಿ ಈ ಅಮ್ಮನ್ನು ಕಾಯಿ. ಅಡ್ಲಿಗೆ ತೂಕಾರಾಮನವರು ಆಂಜನೇಯನ ಪಾತ್ರ ಮಾಡದಂತವರಿಗೆ 301 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಮೆಚ್ಚಿದೆ ಬಹು ಬೇಗನೆ. ಆ, ರಾಮ ಲಕ್ಷ್ಮಣರನ್ನ ತಂದು ಒಪ್ಪಿಸ ಕಂಡಿಯ ರಕ್ಕಸೇಂದ್ರನೇ. ಅಹೋ ತಾಯೇ, ನರಕುರಗಳನ್ನು ಹೇಗೆ ಬಲ ಕೊಡಬೇಕೋ ಬಲ ಕೊಡಲು ಒಳಗ ಬರಲು ದಾರಿಲ್ಲದಂತಾಗಿದೆ. ಎಲ್ಲಿಂದ ಬಲ ಕೊಡಬೇಕಾದ್ರೆ ಮರವಂಪೇಳು ಅಮ್ಮಯ್ಯ. ಅಹೋ ಭಕ್ತ, ಅವರ ಒಳಗೆ ಬರಲು ಸ್ವಲ್ಪ ಮಾರ್ಗವನ್ನು ಕೊಡುತ್ತೇನೆ. ಅವರನ್ನು ಯಾವ ತರದ ಹಿಂಸೆ ಮಾಡದೆ ಒಳಗೆ ನೂಕಿ ಬಿಡಿ. ಬಂದವರನ್ನ ಹಾಗೆ ನುಂಗಿ ಬಿಡುತ್ತೇನೆ ರಕ್ಕಸೇಂದ್ರನೇ. ಆಹೋ ಅಮ್ಮಯ್ಯ, ರಾಮ ಲಕ್ಷ್ಮಣ ರಾಮ ಹಿಂಸೆ ಮಾಡಿದೆ ಒಳಕ್ಕೆ ನುಗ್ಗಿದ್ದೇನೆ, ಅವರನ್ನ ನುಂಗಿ ಬಿಡಮ್ಮ ತಾಯಿ. ತೀರೋಗ ಪಾವನೆ. ರಾಮಚಂದ್ರ, ರಾಮಚಂದ್ರ, ರಾಮಚಂದ್ರ. ಅಹೋ ದೇವಾ, ಇವತ್ತಿಗೆ ನಿಮ್ಮ ಪಾದ ದರ್ಶನವಾಯಿತು. ಈ ನಿಮ್ಮ ಭಕ್ತನು ಇಂದಿಗೆ ಧನ್ಯನಾದನು ದೇವಾ. ದಿವ್ಯ ಪ್ರಭಾವ. ಓಹೋ ಅಂಜನೇಯ, ನಿನಗೆ ಜಯವಾಗಲಿ. ಇವಾಗ ಯಾವ ರೀತಿಗೆ ಇಲ್ಲಿಗೆ ಬಂದು ನಿನ್ನ ಭಕ್ತಿಯು ಶಕ್ತಿ ಅಪಾರವಾಯಿತು. ಭಕ್ತ ರಾಮನ ಕಾರ್ಯಕ್ಕೆ ನೀನೇ ಕರ್ತ. ಅಹೋ ಸ್ವಾಮಿ, ಓಹೋ ವಾಯುಪುತ್ರನೇ, ನಿಮ್ಮ ಅನುಗ್ರಹ ಒಂದೆದ್ದರ ಬಳಿರೆ ಕ್ಷಣ ಮಾತ್ರದೊಳ ಸಮಸ್ತ ಭೂ ಚಕ್ರವನ್ನೇ ತಲೆಕೆಗಳೇ ಮಾಡಿ ತಿರುಗಿಸಿಬಿಡೋದು ಅತಸ್ಯವೇ ಶ್ರೀರಾಮ. ಮುಂದೇನು ಮಾಡಿದೆಯೋ ಪರಂಧಾಮ. ಅಹೋ ವಾಯುಪುತ್ರ, ನಿನ್ನಂತ ಭಕ್ತಿ ಶಕ್ತಿಯು ನಾನು ಅಲ್ಲಿಯೇ ಕಾಣಲಿಲ್ಲ. ಆಂಜನೇಯ, ಭಕ್ತಿಯಲ್ಲಿಯೇ ನೀನೇ ಜಯ. ಅಹೋ ಸ್ವಾಮಿ ಲಕ್ಷ್ಮಣ ದೇವಾ, ಅಹೋ ಆಂಜನೇಯನೇ, ನಿಮ್ಮೀರ್ವರ ಅನುಗ್ರಹ ಒಂದೆದ್ದರ ಬಳಿರೆ ಕ್ಷಣ ಮಾತ್ರದೊಳ ಸಮಸ್ತ ಭೂ ಚಕ್ರವನ್ನು ತಲೆ ಕೆಳಗೆ ಮಾಡಿ ತಿರುಗಿಸಿಬಿಡುದು ಹತಸ್ತವೇ ಶ್ರೀರಾಮ. ಮುಂದೇನು ಮಾಡುವಿಯೋ ಪರಂಧಾಮ. ಅಹೋ ಶ್ರೀರಾಮಚಂದ್ರ, ಲಕ್ಷ್ಮಣನೇ, ನಾವು ಈ ಕ್ಷಣದಿಂದ ಪಾರಾಗುವ ಮಾರ್ಗ ಯಾವುದು ಅಣ್ಣ? ತಿಳಿಬೇಳೋ ಇದ್ರ ಲಕ್ಷಣ. ಓಹೋ ತಮ್ಮ ಲಕ್ಷ್ಮಣ, ಓಹೋ ಅಣ್ಣ, ಸ್ವಲ್ಪ ನಿಧಾನಿಸು. ನಮ್ಮ ಪ್ರಾಣ ಚಕನಾದ ಆಂಜನೇಯನು
ನಮ್ಮನ್ನು ರಕ್ಕಸರ ಬಾಧಿಗೆಂದ ತೆಪ್ಪಿಸಿ ಹೇಗ ಇವನು ಭಕ್ತಿ ಶಕ್ತಿ ಅಪಾರವಾಗಿತ್ತು. ಭಕ್ತ ರಾಮಲೆಕ್ಕರಕ್ಕೆ ನೀನೇ ಕರ್ತ. ಓ ರಾಕ್ಷಸ ಹಂತಕರಾದ ರಾಮ ಲಕ್ಷ್ಮಣರೇ, ಆಂಜನೇಯರೇ, ಆಕಸ್ಮಿಕವಾಗಿ ರಕ್ಕಸರು ನಿಮ್ಮನ್ನು ಇಲ್ಲಿಗೆ ಸೆರೆ ಹಿಡಿದ ಮೋಸದಿಂದ ತಂದಿರುವರು. ಹೌದೇನ ಮಾರತೆ? ತಮ್ಮ ಕುಲದ ನಾಶಕ್ಕಾಗಿ ಕಂಡು ಬರುವುದು. ಅಹೋ ಸ್ವಾಮಿ, ಆಂಜನೇಯನೇ, ನಮಗೆ ಆಯಾಸವಿಲ್ಲದೆ ಕಾರ್ಯ ಕೈಗೊಡುವುದು. ಇಲ್ಲಿಗೆ ಬಂದ ನಂತರ ಈ ದುಷ್ಟರಂ ಸಂಹರಿಸದೆ ಹಿಂದಕ್ಕೆ ಹೋಗಬಾರದು. ಹೌದೇನ ಮಾರತೆ? ಆದ ಕಾರಣ ಇವರ ಕುಲವನ್ನು ನಾಶ ಮಾಡಬೇಕು ದೇವ. ದಿವ್ಯ ಪ್ರಭಾವ. ಆಂಜನೇಯ, ಅಹೋ ಸ್ವಾಮಿ ಶ್ರೀರಾಮಚಂದ್ರ, ನಿನ್ನ ಮಾತವೋ ಸತ್ಯವೋ ಸರಿ. ಹೌದು ಸ್ವಾಮಿ. ಆದರೆ ದುಷ್ಟರು ಕೂಡ ಯುದ್ಧ ಮಾಡಬೇಕಾದ್ರೆ ನಾವು ಇರೋವರೆಗೆ ಧನ ಮಾಡಲು ಮಾರತಿ ತಿಳಿಬೇಡ. ಅಹೋ ಸ್ವಾಮಿ, ವಾಯುಪುತ್ರನೇ, ಬಿಲ್ಲು ಬಾಣಗಳು ಇಲ್ಲವೆಂದು ನಾವು ಚಿಂತಿಸುವುದೇತಕ್ಕೆ? ಹೌದು ಮಾರತಿ, ಇದು ಯಾವ ದೊಡ್ಡ ಕಾರ್ಯವು? ಅದು ಯಾವ ದೊಡ್ಡ ಕಾರ್ಯವ? ನಿಮ್ಮ ಹಸ್ತದಿಂದ ತೃಣವನ್ನು ಸ್ವಾರ್ಥಿಸಿ ಅಭಿಮಂತ್ರಿಸಿದರೆ ಬ್ರಹ್ಮಾಸ್ತ್ರಗಳ ಹೊರಟಿಗೆ ಈ ಪಾತಾಳ ಲೋಕಂ ಕ್ಷಣ ಮಾತ್ರದಲ್ಲಿ ಸುಟ್ಟು ಬಿಡಬಹುದು. ಹೌದೇನ ಆಂಜನೇಯನೇ? ಬೋಳಿರ ನಿಮ್ಮ ಬಾಣಗಳನ್ನು ಈಗಲೇ ಯಾರಿಗೆ ಗೋಚರವಾಗದಂತೆ ಸ್ವರಂಗ ಮಾರ್ಗವಾಗಿ ಹೋಗಿ ಬಿಲ್ಲ ಬಾಣಗಳನ್ನು ತಂದು ಕೊಡುವನು. ಅಪ್ಪಣೆಯನ್ನು ಕೊಡು ಶ್ರೀರಾಮ. ನೋಡಿ ಎನ್ನ ಪರಾಕ್ರಮ. ಓಹೋ ಆಂಜನೇಯ, ನಿನ್ನ ಜಯವಾಗಲಿ. ಶೀಘ್ರವಾಗಿ ಬಿಲ್ಲ ಬಾಣಗಳ ತೆಗೆದುಕೊಂಡು ಬರುವಂತ ನಾಗ ಮಾರತಿ, ಆಗಲೋ ನಿನಗೆ ಜಯ. ಅಹೋ ಸ್ವಾಮಿ, ಶೀಘ್ರವಾಗಿ ಹೋಗಿ ಬರಬಲಿ ದೇವ. ಅದೇನು ಮಾರುತಿ? ಬೆಳೆಯಲ್ಲ ಸಾರಥಿ. ಬೆಲ್ಲ ಬಾಣಗಳು ತೆಗೆದುಕೊಂಡು ಬರುವುದಕ್ಕೆ ಸುರಂಗ ಮಾರ್ಗವಾಗಿ ರಥವನ್ನು ಓಡಿಸಿ ಸಾರಥಿ ಓಡಿಸಿ ಜೈ ಬೇರೆ ಜಾಗೃತಿ. ನಮ್ಮ ಸಂದಾಲುಮತೆ ಕೌಚಲ್ಯಾದ ಶ್ರೀರಾಮ ಗರ್ಭಾದಿ ಚಂದ್ರನೇ, ಬಿಲ್ಲು ಬಾಣ ತರುವುಕ್ಕೆ ಹೋದ ಮಾರತಿ ಇನ್ನೂ ತಿರುಗಿ ಬರಲಿಲ್ಲ. ಆತನಿಗೆ ಏನನ್ನಾದ್ರೂ ಮೋಸ ಜರುಗಿರುವುದೇ? ಇದು ಮಾತ್ರ ಎಣ್ಣೆಗೆ ಗೋಚರ ಆಗೋದು. ಜಾಗ್ರತೆಯಿಂದ ತಿಳಿಪೇಳ ಶ್ರೀರಾಮಚಂದ್ರ ಸದ್ಗುಣ ಚಂದ್ರ. ಓ ಸುಮಿತ್ರ ಗರ್ಭಾವ ಚಂದ್ರನೇ, ರಚನೆ ಆಂಜನೇಯ ದೇವಿ ಪುತ್ರನಾದ ಆಂಜನೇಯರಿಗೆ ಯಾವ ತೊಂದರೆ ಇಲ್ಲದೆ ಶೀಘ್ರವಾಗಿ ಹೋಗಿ ಬರುವನು ಅನುಜ. ಇದಕ್ಕೆ ಚಿಂತಿಸಬೇಡ, ಈ ಮಾತು ಸಹಜ. ನಮೋ ನಮೋ ಶ್ರೀರಾಮಚಂದ್ರ. ಓ ವಾಯುಪುತ್ರನೇ, ನಿಮ್ಮ ಅನುಗ್ರಹದಿಂದ ಯಾವ ತೊಂದರೆ ಇಲ್ಲದ ಬಿಲ್ಲ ಬಾಣಗಳನ್ನು ತಂದಿದ್ದೇನೆ, ಇಕೋ ತೆಗೆದುಕೊಳ್ಳಿರಿ. ಹೌದೇನು ಮಾರುತಿ? ಆ ದುಷ್ಟರ ಕೂಡ ಯುದ್ಧ ಮಾಡಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಓಹೋ ತಮ್ಮನಾದ ಲಕ್ಷ್ಮಣನ, ಅಣ್ಣನಾದ ಶ್ರೀರಾಮಚಂದ್ರನೇ, ನೀನು ಮೈರಾಣ ಸಂಹರಿಸು. ಬಳಿರಿ, ನಾನು ಹೈರಾಣ ಸಂಹರಿಸಿ ಬರದು ತಮ್ಮ. ಇದೀಗ ನೇಮ. ಅಣ್ಣನಾದ ಶ್ರೀರಾಮಚಂದ್ರನೇ, ಓ ತಮ್ಮ ಲಕ್ಷ್ಮಣನೇ, ನಿನ್ನ ಇಷ್ಟದಂತೆ ಬಲಿರ ಮೈರಾವಣನನ್ನು ಸಂಹಾರ ಮಾಡುವುದಕ್ಕೆ ಹೋಗುವನು. ಬಳಿರ ಎಲೆಯ ಸಾರಥಿ, ಜಾಗ್ರತೆಯಿಂದ ಮೈರಾವಣನ ಮುಂಭಾಗಕ್ಕೆ ರಥವನ್ನು ಓಡಿಸಿ ಸಾರಥಿ. ನಿಮಗೆ ಸಂತಾಲುಮತೆ.
ಈಶ್ವರನಾದ ಮೈರಾವಣನೇ, ಏ ಕಳ್ಳನಾದ ಲಕ್ಷ್ಮಣನೇ, ನಿಲ್ಲ ಎಲ್ಲಿಗೆ ಹೋಗುತ್ತೆ? ನಿನ್ನ ಪ್ರಾಣವನ್ನು ಎನ್ನ ಕರದಲ್ಲಿ ಸಿಲುಕಿರುವುದು. ನೀನು ದಾಬಾಲೋಕವಕ್ಕರು ನಾನು ಬಿಡುವೆನಲ್ಲ. ಜಾಗ್ರತೆಯಿಂದ ಹೆದ್ದಕ್ಕೆ ನಿಲ್ಲದ ಬಂಡ. ಬಳಿರಿಲ್ಲ ಈ ಲಕ್ಷ್ಮಣ, ಕಪಟದಿಂದ ಉಳಿದು ಬಂದಿಯೋ ಇಲ್ಲ ನಮ್ಮ ಭವಾನಿಯ ನಿನ್ನನ್ನು ಕಳಿಸಿಬಿಟ್ಟಳ ಹೇಗೆ? ಬಳಿರ್ರಿ ಲಕ್ಷ್ಮಣ, ಸೇರ್ಜೀವನ ಯಮರಾಜ್ಯ ವೀಕ್ಷಣ. ಬಳಿರ್ರೆ ಎಲ ದೃಷ್ಟ ದಾನವ, ಎಲೆ ಕಳ್ಳಮಾನವ, ಯುದ್ಧವನ್ನು ಮಾಡುವೆಯ? ನಿನ್ನ ಪರಾಕ್ರಮ ಎನ್ನಲ್ಲೇ ತೋರಿದೆಯ? ಬಳಿರ್ರೆ ಈ ಕ್ಷಣದಲ್ಲಿ ಎನ್ನ ಕರದಲ್ಲಿರುವ ಎನ್ನ ಶಸ್ತ್ರಾಸ್ತ್ರಕ್ಕೆ ನಿನ್ನನ್ನು ಗಕ್ಕನೆ ನೆಲಕ್ಕೆ ಬರುಳಿಸ್ಬಿಡೋದು. ನೋಡದೆ ಬಂಡ ರಾಕ್ಷಸ, ನಿನಗಾಗೋದು ತಾಮಸ. ಏನ ಈ ಚೋರನದ ಲಕ್ಷ್ಮಣ, ನಿನ್ನಯ ರುಂಡೋಂ ಚಂಡಾಡಿ ಈ ಭೂಮಂಡಲಕ್ಕೆ ಅವರಳಿಸಿ ನಿನ್ನ ಕಂಡೋಂ ತುಂಡಗಾಯ್ದ ಭೂದೇವತೆಗಳ ಆಹುತಿಯ ಮಾಡುತ್ತಾನೆ. ಮಂಡಲಾಧಿಪನ ಅನ್ನೋದನ್ನು ತಿಳಿಯದೆ ನಿನ್ನ ಜಂಬುವಂ ತೋರಿ ಬಂದರೆ ನಾನೇನು ಹಿಂಜರವನೇ? ಇಲ್ಲೇ ನರನೇ, ಮದರ ಸಕ್ಕರೆಯನ್ನು ತಿಂದ ಮದವೇರಿ ನಿರ್ಬಲವಿಲ್ಲದೆ ಒದರಾಡಿದರೆ ನಾನಾನ ಒಡಮಾತಿಗೆ ಬೆದರವಲ್ಲದೆ. ಲೇ ಮೂರ್ಖ, ಎನ್ನ ಕಲ ಏ ಮೂರ್ಖ, ಎನ್ನ ಕೈಯಲ್ಲೇ ಇರುವ ಶಾಸ್ತ್ರ ಬಾಣಗಳನ್ನು ಪ್ರಯೋಗಿಸಿ ನಿನ್ನ ಕುಲ ನಿರ್ನಾಮವನ್ನು ಮಾಡುವನ. ಇದನ್ನು ತರವರ್ಷಕ ಬಂಡ ಮೈರಾಣಂಬ ರಾಕ್ಷಸನೇ, ನಿನ್ನ ಬಡಿವಾರವನ್ನು ಎನ್ನ ಮುಂದೆ ನಡೆಯುವುದಿಲ್ಲ. ಯಾತಕ್ಕೆ ನಡೆಯುವುದಿಲ್ಲ ಮೂರ್ಖ? ಸಿಂಹವು ಸಣ್ಣದಾದರೂ ಗಜದ ಕುಂಭಕ್ಷಳದಿಂದ ವೇದಿಸಿ ಅದರ ರಕ್ತವನ್ನು ಕುಡಿಯಲು ಬಿಡುವುದಿಲ್ಲ. ನಿನ್ನ ಡಂಬದ ಮಾತಿಗೆ ನಾನು ಬೆದರುವೆನಲ್ಲ. ನನ್ನ ಕಂಠಕ್ಕೆ ಸರಿಯಾಗಿ ಗುರಿಯಿಟ್ಟು ಎನ್ನ ಶಸ್ತ್ರಾಸ್ತ್ರಗಳನ್ನು ನಿನ್ನನ್ನು ಹೂಡಿ ಬಡಿವೆನು ನೋಡು. ತರಾರಿಂಚುಕೋ ರಾತ್ರಿಂಚರ ಬುದ್ಧಿಯನ್ನು ಅನ್ನೋದು ಲಕ್ಷ್ಮಣನೇ, ಎಲ್ಲದ ಮಾತುಗಳನ್ನು ಒತ್ತವಾಗಿ ಬೆಳೆಸಿದರೆ ನಾನೇನು ಬೆದರಬಲ್ಲದೆ? ಮಾರಿ ಎದುರಿಗೆ ಕುರಿ ಮರಿ ನಿಲ್ಲಬಲ್ಲದೆ? ಎನ್ನಂತ ಪರಾಕ್ರಮನ ಮುಂದೆ ನಿನ್ನಂತ ಅಲ್ಪೇನಂತ ಪರಾಕ್ರಮ ಸಡಿಸಬಹುದೇ? ಏಕೋ ಎನ್ನ ಕರದಲ್ಲಿರುವ ಶಾಸ್ತ್ರ ಬಾಣಗಳನ್ನು ಪ್ರಯೋಗಿಸಿ ಕೂಡಿ ಹೊಡೆಯುವನು. ಇದನ್ನು ಕೂಡಿ ಹೊಡೆಯೋನು ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲೇ ಬಂಡ ತೆಗೆಯುವುದ. ಅದೇ ಪ್ರಕಾರವಾಗಲೇ ಮೈರಾವಣ ಅಂತ ನಿವಾಸಕ್ಕೆ ಕಳಿಸೋನು ಈ ಕ್ಷಣ. ಬಳಿ ಎಲೆ ರಾಕ್ಷಸ, ನಿನ್ನ ಪರಾಕ್ರಮ ಎತ್ತ ಹೋಯಿತು. ದೇವದೂತನೆಂದ ಹರಿಯದೆ ನರನೆಂದ ತಿಳಿದ ಹದ್ದಿನಂತೆ ಹಾರಿ ದುಪ್ಪನ ನೆಲಕ್ಕೆ ಬಿದ್ದ ಮರಣವಾದಿಯ ಅದಮನೆ. ಬಳಿ ಎಲೆ ಸಾರಥಿ, ಮತ್ತೇನು ಅವನನ್ನು ಎಳೆದು ಬೀಸಾಡು. ಅಣ್ಣನಾದ ಶ್ರೀರಾಮಚಂದ್ರನಿಗೆ ಈ ಐರಾವಣನ ಗೆದ್ದ ವರ್ತಮಾನ ತಿಳಿಯಬೇಕು ಸಾರಥಿ. ಆಗ್ರಜನಲ್ಲಿ ಹೋಗಲಿಲ್ಲ ಜಾಗ್ರತೆ. ನಿಮಿಷ ಅಂತ ಮುಬುದೆ.
ಮರೆತು ಹೋಗಿತ್ತು. ಅಯ್ಯೋ ನಾನು ಏನು ಮಾಡಲಿ? ಬಳಿರೇ ರಾಮಲಕ್ಷ್ಮಣ ಮುಂದೆ ನೀರ ಕುಡಿದು ಬಿಡಲಿ. ಅಯ್ಯೋ ತಕ್ಕ ಸಮಯವಲ್ಲ. ಅಯ್ಯೋ ಏನು ಮಾಡಲಿ? ಎಲ್ಲಿಯೇ ನಾರು ಇದೆ ಅಂತ ನಾರು ಮಾಡಿ ಬಿಟ್ಟಾರ ಸೋರ ರಾಮನೇ. ಏ ಕಳ್ಳ ಅದಮನೆ, ನಿನ್ನ ತಮ್ಮನನ್ನ ಕೊಲ್ಲಿದ ಕರವನ್ನು ಬಿಡು. ಏ ಮೂಡ, ಏ ಸ್ವಲ್ಪ ತಾಳಲೇ ಅದಮ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ರಾಮ. ದೋಷದಿಂದ ಪರಾಕ್ರಮ. ಇಲ್ಲೇ ಸಾಲದಿಂದ ಗರ್ಭದಿಂದ ಒಪ್ಪಿರೋ ಐರಣಮ್ಮ ಸೋರನೆ. ಎಲೆ ಬಂಡಲೆ ಬಲ್ಯನಾದರ ಸದ್ಯಕ್ಕೆ ಇದ್ದಕ್ಕೆ ನಿನ್ನು ಈ ನಿನ್ನ ಡಿಮ್ಮವನ್ನು ಈ ಕುಂಭದಲ್ಲಿ ಉಳಿಸಿದನು. ಏ ಅದಮ, ಎಲೆ ಹದಮ, ಎಲೆ ಮೂಡ, ನನ್ನ ಬಿರುಗಾಳಿಗೆ ತೂರಿ ದೂರದ ಬರ್ತದಂತೆ ಗಗನ ಮೆಟ್ಟಲಕ್ಕೆ ಹೊಸದ ಬಿಡವನು. ಜಾಗ್ರತೆ ಇದ್ದಕ್ಕೆ ನೆಲ ಬಂಡ ಆರ್ಸೇಸವನ ನಿನ್ನ ಹೊಂಡ. ಎಲೆ ಬಣ್ಣ ನಂದು ಪುಂಡತನಂದ ಮಾತಾಡವಲೇ ಬಣ್ಣ ಮನಿಜನೇ. ಎಲೆ ಅದಮನೆ, ಅಪ್ಪರೇ ಬರ್ರಿ. ಇನ್ನ ತುಂಡತನವನ್ನು ತೋರ ಬಂದವೇ. ಎಂಟ ಬಾಣವನ್ನು ಊರಿಗಿಂದ ಬಾಣವನ್ನು ಈ ಕುಂಭಕ್ಕೆ ತುಪ್ಪನ ಅಪ್ಪಳಿಸಿಬಿಡುವನು. ಯಾಕೆ ಯುದ್ಧಕ್ಕೆಲ್ಲ ರಾಮ ಸುಮೋಸನಿಂದ ಪರಾಕ್ರಮ. ಏ ಸಾಧನೆಯಿಂದ ಕತ್ತೆ ಕಂಡು ಬಂದ ಕಳ್ಳ ರಾಕ್ಷಸ ನಿಲ್ಲದ ಕೋಡನಂತೆ ಯಾತಕ್ಕೆ ಹೊದರುವಿ. ಒದದ ಮಾಡವರೇ ಮೂಡ. ಬಳಿರೇ ಬೆದರವನೇ. ಲೇ ಅದಮ್ಮ, ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ಬಿಡೋನು. ದೂರದಲ್ಲಿ ಧರಿಸ್ಕೋ. ಇದ್ದಕ್ಕೆ ನಿನ್ನೆಲ್ಲ ರಾತ್ರಿ ನಿಂತಾರ ಮುಗಿದ್ ಸೇರ್ಸೋನು. ಏನೇ ಮೂಢಮತಿ ಕಪಟದನಿಂದ ತುಂಟಾಟವನ್ನ ಮಾಡಿ ತಾಟಿಕೆಯನ್ನು ಒಲಿಸಿದಂದು ನಿಂದು ಯಾರ ಪರಾಕ್ರಮನವರೇ ಮೂಡ. ನಿನ್ನ ಯಾರ ಪರಕ್ರ ಅನುಮೋದನೆ ಹನುಮ ತುಂಟಾಟಕೆಯನ್ನು ಮಾಡಿ ತಾಟಿಕೆಯನ್ನು ಒಲಿಸಿದಂದು ಯಾರ ಪರಾಕ್ರಮನವರು. ಸ್ವಲ್ಪ ತಾಳೆ ಯಾರು ಅನುಮೋದ ನಿನ್ನ ಕಲಿತವನ್ನ ತಿಳಿದಂತಾಗಿತು. ಸ್ವಲ್ಪ ತಾಳ ಏ ಮೂಡಕೋತೆ ಲೇ ಅದಮ್ಮ. ಈ ಪೂರವನ್ನ ಬಾಳವನ್ನು ಹೂಡಿ ನಿನ್ನ ಡಿಂಬ ಒಂದು ಈ ಕುಂಬನೆ ದುಪ್ಪನ ಅಪ್ಪಳಿಸಿಬಿಡುವನು. ಸ್ವಲ್ಪ ತಾಳ ಏ ಮೂಡಕೋತೆ ಲೇ ಅದಮ್ಮ ಕೋತೆ. ಯುದ್ಧಕ್ಕೆ ಕೋತೆ ಮಾಡುವನಂದ ರೀತಿ. ಮೂರ್ಖನಾದ ರಕ್ಕಸರಮ ಬಾಯಿಗೆ ಸಿತ್ತೆ ಬಾಯಿಗೆ ಬೋಗಳೆ ಅಂತೆ ಬಾಯಿಗೆ ಬಂದಂತೆ ಬಗಳಿವ. ಯಾವ ಸಂಗ್ರಾಮ ಮಾಡಿ ಗೆದ್ದು ಬಯಸಿರುವೆ. ಸುಮ್ಮನೆ ಒದರಿದ್ರೆ ನಿನ್ನ ಮನೆ ಖರ್ಚಿನ ನಾನೇ ಬೆದರವನ. ಜಾಗದಿಂದ ಅನ್ನೋಳು ಇದ್ದಕ್ಕೆ ನೆಲ ಬಂಡ. ಜಾಗದಿಂದ ನೆಲ ಬಂಡ ಆದವರನ್ನು ಬಂಡ. ಹಿರಿಯ ಬಣ್ಣನೇ ಏ ಕಳ್ಳ ರಕ್ಕಸದ ಮೇಲೆ ನಿನ್ನ ಪರಕ್ಕೆ ಮೊಲ ತಿಳಿದಂತಾಗಿತ್ತು. ಹೆಂಡತಿಯಮ್ಮ ಕಳೆದುಕೊಂಡು ಕಬಿ ವಿಂಡಿನಲ್ಲಿ ಸೇರಿಕೊಂಡು
ಬಪ್ರ ದಂಡದಂತ ಬಾಲನ ಬಳಿ ಯಾಕೆ ಯುದ್ಧಕ್ಕೆ ರಾಮ ತೋರಿಸಿದ ಪರಾಕ್ರಮ ಪಾಪಿಯಿಂದ ರಕ್ಕಸರಮ ಏ ಮೂಡದಮ್ಮ ಸಂಬಿನಿಂದ ಬೀಳುವಂತೆ ನಿನ್ನ ಪುಷ್ಟ ರೈತರ ಆಗಿರುವುದು. ಆದ್ದರಿಂದ ಎಲ್ಲ ಸರಿ ಎಂಬುದು ಲೋಹಿಸಿ ಬಂದಿರುವುದು. ನೀ ಯಮನ ಪರಕ್ಕೆ ಗಮನ ಮಾಡುವುದು ಅವತರಿಸಿದೆಂಬುದು ನಿನಗೆ ಗೊತ್ತಿಲ್ಲವೇ? ಏ ಮೂಡ ಕೋಟೆ ಎಲ್ಲ ಕೂಡ ಯುದ್ಧ ಮಾಡೋದಕ್ಕೆ ಸನ್ನದ್ಧನಾಗು. ಸನ್ನಿಧಾನ ಮಾಡೋದೇನ ಮೂಡ ಎಲ್ಲ ಪಾದಕ್ಕೆ ಇಲ್ಲ ನಿನ್ನ ಜೀವದವನು ಕೊಡವನು. ಇಲ್ಲಲ್ಲಿದ್ದರೆ ಇದ್ದಕ್ಕೆಲ್ಲ ಬಂಡ ಆರ್ತವನು ಎಲಿಯೇ ರಳಿಯಡಿಯಾದ ರಾಮನೇ ಬಪ್ಪರ ನಿನ್ನ ಪಾದಕ್ಕೆ ಸಡಗದನ ಆಡಬೇಕಾದರೆ ನಾನೇ ನಿನ್ನ ಶಿಕ್ಷಣವೇ ಕುಳ ಸ್ವಲ್ಪ ತಾಳಲೇ ಅದಮ್ಮ ಮೂಡಮತೆ ಏ ಮಂಗಮತೆ ನಾನು ಮಾಯಾ ಬಲದಿಂದ ರಕ್ಕಸರು ಲೆಕ್ಕವಿಲ್ಲದಂತ ಹುಟ್ಟಂತೆ ಮಾಡುತ್ತ ಸೀತಾಪತಿ ನಿನ್ನೆ ತಿಳಿಯುವ ಮುಂದಿನ ಸಂಗತಿ ಸ್ವಲ್ಪ ತಾಳೆ ಯಾರು ಮಾಯ ಇವೆ ನೀನು ನೆನೆಸಿದ ರಕ್ಕಸರನ್ನು ಒಂದೇ ಬಾಳನ್ನು ಬಸಪುತ ಮಾಡಿದ್ರೆ ಮೂಡ ಇಲ್ಲ ಇಲ್ಲಿ ಇದ್ದರೆ ನೋಡು ರಾತ್ರಿ ಮುಗಿದೋ ನಿನ್ನ ಅದೃಷ್ಟ ಪೂರ ಏಲೇ ಕಬಡ್ಡಿ ಹೇಳಿ ಅದ ರಾಮನೇ ಐರೋಣನೇ ನಾನು ನಿರ್ಮಿಸಿದ ರಾಕ್ಷಸರನ್ನು ಕೊಲ್ಲಿದೆನೆಂದು ಕರಗೊಂಡ ಸಾಜಾಗ ಬಗಳವನು ಗುಣಮತೆ ಲೇ ಮದಮತೆ ಜಾಗ್ರತೆಯಿಂದ ಯುದ್ಧಕ್ಕೆ ರಾಮ ಮೋಸದ ಪರಾಕ್ರಮ ಅದೇ ಪರಾಕ್ರಮ ಬಂಡ ಆದವನೇನುಂಡ ಅಂಜನೇಯನೇ ಅಹೋ ಶ್ರೀರಾಮಚಂದ್ರನೇ ಇವನು ಮಾಯಾ ಬಲದಿಂದ ನಿರ್ಮಿಸಲು ಅಕ್ಕಸನ್ನು ಸಂಹಾರ ಮಾಡಿದರೆ ಪುನರ್ ಜನರಾಗಿ ಜನಿಸೋರು. ಇದು ಏನಿಗೆ ಗೋಸರ ಹವಾಗೋದು. ಮುಂದಿನ ಉಪಯೋಗ ಮಾರತಿ ಅತಿ ಜಾಗ್ರತೆ. ಅಹೋ ಸೀತ ಮನರನಾದ ಶ್ರೀರಾಮಚಂದ್ರ ಓ ವಾಯುಪುತ್ರನೇ ಬೋಳಿರೆ ಹೋಲ ರಾವಣ ನಿರ್ಮಿಸಿದ ದೈತ್ಯರನ್ನು ಎಷ್ಟು ಸಂಹಾರ ಮಾಡಿದರೂ ತೀರಲಿಕ್ಕಿಲ್ಲ. ಹೌದೇನು ಮಾರುತಿ? ನಿನ್ನ ಭುಜದಯ ಸತ್ವವೇ ನಿಲ್ಲಬೇಕಾಗಿತ್ತು. ಇವನು ಬಲು ಮಾಯಾಕಾರನು. ಹೌದೇನು ಆಂಜನೇಯನೇ? ಇವ ನಮ್ಗೆಲ್ಲ ಬೇಕಾದರೆ ಒಂದು ಉಪಾಯವು ನನಗೆ ತಿಳಿದಿರುವುದು. ಅದೇನೆಂದರೆ ಅದೇನು ಮಾರುತಿ? ಇವನ ಹೆಂಡತಿಯಾದ ಚಂದ್ರಸೇನಿಯಂ ನಿನ್ನ ಮೇಲೆ ಮೊಹಪಟ್ಟವಳೆಂದು ಎನ್ನ ಮಗನಾದ ಮಕರಧ್ವಜನಿಂದ ತಿಳಿದುಕೊಂಡಿರುವನು. ಹೌದೇನು ಮಾರುತಿ? ಆ ಸ್ತ್ರೀಯಳಲ್ಲಿಗೆ ಹೋಗಿ ಇವನ ನಿರಗ್ರಕ್ಕಾಗಿ ತಕ್ಕ ಉಪಾಯವನ್ನು ಕೇಳಿಕೊಂಡು ಬರವೆನೋ. ನಾನು ಬರವರೆಗೂ ನೀನು ಕೂಡ ಬಹು ಜಾಗ್ರತೆಯಿಂದ ಯುದ್ಧ ಮಾಡುತ್ತಿರು ರಾಮಚಂದ್ರ.
ನಾನು ಆ ಚಂದ್ರಸೇನೆ ಬಳಿಗೆ ಹೋಗಿ ಅವನ ಪ್ರಾಣ ಸಂಗಾತಿಯನ್ನು ತಿಳಿದುಕೊಂಡು ಬರುವೆನು. ಚಂದ್ರಸೇನೆ ಬೆಳೆ ಸಾರಥಿ ಭೂಪತಿ, ಜಾಗ್ರತೆಯಿಂದ ಚಂದ್ರಸೇನೆ ಅರಮನೆಗೆ ಹೋಗೋಣ ನಡಿ. ಸೂತ ಸುಗಳ ಪ್ರಖ್ಯಾತ ನಿಮಿಷ ಚಂದ್ರಸೇನೆ ಚಂದ್ರಸೇನೆ ಅರ್ಜೆಂಟ್ ಬರ್ಬೇಕು. ಅಹೋ ವಾನರೋತ್ತಮ, ನೀನು ದಾರು, ನಿನ್ನ ಹೆಸರೇನು? ಕಂಡೆಯ ವಾನರೋತ್ತಮನೇ. ಅಮ್ಮ ತಾಯಿ, ಅಹೋ ಕಪಿವೀರನೇ, ನಾನು ಶ್ರೀರಾಮಚಂದ್ರನ ಭಕ್ತನು. ನನ್ನ ಹೆಸರು ಧೀರಾಂಜನೆ ಎನ್ನುವರು. ಹೌದೇ? ಅಮ್ಮ ಜನನಿ, ಅಹೋ ಮಗನೇ, ನನ್ನದೊಂದು ವಿಜ್ಞಾಪನೆಯನ್ನುಂಟು, ಅದನ್ನು ನೆರವೇರಿಸಿ ಕೊಡುವೆನು ತಾಯಿ, ಸೌಖ್ಯ ಪ್ರದಾಯಿ. ಅಹೋ ಹನುಮಂತನೇ, ಅಮ್ಮ ಜನನೇ, ಹೇಳುವೆನು ಕೇಳು. ಅದೇನು ಕೇಳು ಮಾತೆ. ವೀರನ ಸೂರನ ಬಾಸು ಕುಮಾರನೇ, ವೀರನ ಸೂರನ ಬಾಸು ಕುಮಾರನೇ, ವಿನಯದಿ ಬೇಳುವೆ ಜನನೇ, ಹೇಳು ಮಾತೆ. ನಿರ್ಣಯ ವಚನವ ನಡೆಸುವೇನ, ವಚನವ ನಡೆಸುವೇನ, ಎನ್ನಯ ಮಾತನ್ನು ಕೇಳೋ ನೀನ, ಎನ್ನಯ ಮಾತನ್ನು ಕೇಳೋ ನೀನು, ವೀರನ ಸೂರನ ಆಂಜನೇಯನೇ, ವೀರನ ಸೂರನ ಆಂಜನೇಯನೇ, ವಿನಯದಿ ಬೇಳುವೆ ಈಗಲೇ ವೀರನೇ. ಅಹೋ ಮಗನೇ, ಅಮ್ಮ ಜನನೇ, ಅಹೋ ರಾಮಕಿಂಕರನೇ, ಅಮ್ಮ ತಾಯಿ, ನಿನ್ನ ವಚನವನ್ನು ನಾನೇತಕ್ಕೆ ಮೀರಬೇಕು? ನಿನ್ನ ಮನೋಭಿಷ್ಟವನ್ನು ಎನ್ನ ಮುಂದೆ ತಿಳಿಸಿದರೆ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯವನ್ನು ಮಾಡುತ್ತೇನೆ. ಅದಾವ ವಿಚಾರವನ್ನು ಹೇಳಪ್ಪ ರಾಮಕಿಂಕರನೇ. ಯಂಕರೇಟ್ನವರು ಮ್ಯಾನೇಜರ್ ಪಾಂಡ್ನವರಿಗೆ 5 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಅಮ್ಮ ತಾಯಿ, ಅಹೋ ರಾಮಕಿಂಕರನೇ, ಪರಪುರುಷನ ಕುರಿತು ಭಾಷೆಯನ್ನಿಟ್ಟ ಮೇಲೆ ತನ್ನ ಮೇಲೆ ಅಂತ ಪ್ರಸಂಗ ಬರುತ್ತಿರಲಿಲ್ಲ. ಅಮ್ಮ ತಾಯಿ, ಅಹೋ ಆಂಜನೇಯನೇ, ಸತ್ಯದ ಕಡೆಗೆ ಸುಳ್ಳಾಡಿ ಜರಿಗೆ ಬರುವ ಅಂದ ಮೇಲೆ ನಿಮ್ಮಂತವರ ಅಸತ್ಯದ ನುಡಿಯನ್ನು ನುಡಿಯುವುದಕ್ಕೇನು ಆಶ್ಚರ್ಯ? ಅದೆಂದಿಗೂ ಸಾಧ್ಯವಿಲ್ಲ. ಅದಕ್ಕಾಗಿ ವಚನ ಕೊಡುವವರಿಗೆ ಹೇಳೋದಿಲ್ಲಮ್ಮ ಜನನಿ. ಹಿಡಿಯೋ ವಚನವ ಕೊಡುವೆ ನಾನು, ಹಿಡಿಯೋ ವಚನವ ಕೊಡುವೆ ನಾನು, ಎನ್ನಯ ಮಾತನ್ನು ಕೇಳೋ ನೀನ, ಅಹೋ ಮಗನೇ, ಅಮ್ಮ ಜನನಿ, ನಿನಗೆ ವಚನವನ್ನು ಕೊಡುವೆನು. ನಾನು ಕೊಟ್ಟ ಮಾತನ್ನು ಎಂದಿಗೂ ತಪ್ಪುವುದಿಲ್ಲ. ಹೌದೇನು ಮಾತೆ? ಯಾವ ವಿಚಾರ
ವಿಚಾರವನ್ನು ಎನ್ನ ಮುಂದೆ ಹೇಳುವಂತವನಾಗು ಕಂಡೆಯ ಕಪಿವೀರನೇ. ಅಮ್ಮ ಜನನಿ, ಅಹೋ ಹನುಮಂತನೇ, ನಮ್ಮ ಒಡೆಯನಾದ ಶ್ರೀರಾಮಚಂದ್ರನಿಗೂ ನಿನ್ನ ಗಂಡನಾದ ಹೈರಾವಣನಿಗೂ ಅಘೋರ ಯುದ್ಧ ಸಾಗಿ ನಮ್ಮ ಒಡೆಯನಾದ ಶ್ರೀರಾಮಚಂದ್ರನು ಬೇಸತ್ತಿರುವನು. ಹೌದೇನು? ಆದ ಕಾರಣ ಅದಕ್ಕೆ ಅಮ್ಮಯ್ಯ, ಆ, ಆದ ಕಾರಣ ನಿನ್ನ ಪತಿಯ ಮರಣವು ಯಾವ ರೀತಿ ಇರುವುದು ಅನುಮಾನವಿಲ್ಲದೆ ಹೇಳಮ್ಮ ತಾಯಿ. ಸೌಖ್ಯಪದಾಯಿ. ಅಹೇ ಮಂಗನೇ, ಅಮ್ಮ ಜನನೇ, ಏನು ಮಾತನಾಡುತ್ತಿರುವೆ? ಯುದ್ಧ ಮಾತನಾಡಿರೋನು ಮಾತೆ. ಈ ಲೋಕದಲ್ಲಿ ಯಾರಾದರೂ ಪತಿಯ ಮರಣದ ಗುಟ್ಟನ್ನು ಸತಿಯರು ಹೇಳುವುದಿಂಟೆ? ಇಂಥ ಸುದ್ದಿಯನ್ನು ಮಾತ್ರ ಎನ್ನ ಮುಂದೆ ಹೇಳಬೇಡ ಕಂಡೆಯ. ಆಚೆಗೆ ನಡಿಯೇ ಕೋತಿಯೇ. ಅಮ್ಮ ತಾಯಿ, ಅಮ್ಮ ತಾಯಿ, ವಚನ ಭ್ರಷ್ಟಳಾಗದೆ ಎನ್ನ ಮುಂದೆ ತಿಳಿಸು. ಆದರೆ ಶ್ರೀರಾಮಚಂದ್ರನು ಜಗದ್ವೇಕ ವೀರನು, ಏಕ ಪತ್ನಿ ತಸ್ತನು. ಆದರೇನಾಯ್ತು ನನ್ನೊಡನೆ ಆದರೇನಾಯ್ತು? ಅಮ್ಮ ಜನನಿ, ಅಹೋ ಮಗನೇ, ಹಿಂದಕ್ಕೆ ಸತ್ಯ ಹರಿಶ್ಚಂದ್ರನು ಸುಡುಗಾಡು ಕಾಯಲಿಲ್ಲವೇ? ಆ, ಅಮ್ಮ ಜನನಿ, ಅಹೋ ಹನುಮಂತನೇ, ಎಂತ ಮಹಾತ್ಮನ ಶ್ರೇಯಸ್ಸು ಪಡೆಯಬೇಕೆಂಬ ಇಚ್ಛೆ ಇದ್ದರೆ ನಡೆಸಿ, ಇಲ್ಲವಾದರೆ ನಮ್ಮ ದಾರಿ ಹಿಡಿದುಕೊಂಡು ಹೋಗುತ್ತೇನೆ ಜನನಿ. ತ್ರಿಲೋಕ ಭವಾನಿ. ಅಹೋ ಹನುಮಂತನೇ, ಅಮ್ಮ, ನಾನು ನಿನ್ನ ವಚನವನ್ನು ನಡೆಸಿಕೊಡುವೆನು. ನನ್ನದೊಂದು ಮಾತಿರುವುದು, ಅದನ್ನು ನಡೆಸಿಕೊಡುವಿಯಾ? ಅದು ಏನು ಚೆನ್ನಾಗಿ ಹೇಳು ಮಾತೆ. ನೀನು ನನಗೆ ವಚನವನ್ನು ಕೊಡಬೇಕು. ಕೊಡುವೆನು ಮಾತೆ. ಏನು ಕೇಳು? ಅದೇನು ಚೆನ್ನಾಗಿ ಹೇಳು ಮಾತೆ. ಬಾರೋ 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 ಹನುಮಂತ, ಸಂಜೆಯ ಆರಿಗ ಬಲವಂತ. ಬಾರೋ ಹನುಮಂತ, ಸಂಜೆಯ ಆರಿಗ ಬಲವಂತ. ಅಮ್ಮನ ಬಾಳಿಗೆ ಬಂದಂತ ನೀನೇ ಬಲವಂತ. ಬಾರೋ ಬಾರೋ ಹನುಮಂತ, ಸಂಜೆಯ ಆರಿಗ ಬಲವಂತ. ಎನ್ನಯ ವಚವನ ನೀ ನಡೆಸು, ಕೇಳೋ ನೀನಿನ್ನು. ಅಮ್ಮ ಜನನೇ, ಅದೇನು ಚೆನ್ನಾಗಿ ಹೇಳು ಮಾತೆ. ಎನ್ನಯ ವಚನವ ನೀ ನಡೆಸು, ಕೇಳೋ ನೀನಿನ್ನು. ನಿನ್ನ ಮಾತನ್ನು ನಡೆಸುವನು, ಹೇಳೋ ನೀನಿನ್ನ. ಹೇಳೋ ನೀನಿನ್ನ, ಹೇಳೋ ನೀನಿನ್ನ. ಬಲವಂತ. ಅಹೋ ಹನುಮಂತನೇ, ಅಮ್ಮ ಜನನೇ, ನಾನು ನಿನ್ನ ಮಾತನ್ನು ಇಲ್ಲ ಎನ್ನದೇ ನಡೆಸಿಕೊಡುವೆನು. ಹೌದೇನು ಮಾತೆ. ಆದರೆ ನನ್ನದೊಂದು ವಚನವಿರುವುದು. ಅದೇನು ಮಾತೆ. ಆ ಮಾತನ್ನು ನಡೆಸಿಕೊಡುತ್ತೇನೆಂದು ನನಗೆ ನಡೆಸಿಕೊಡುವನು ವಚನವನ್ನು ಮಾತೆ. ಕೊಟ್ಟರೆ ಆ ಸಂಗತಿಯನ್ನು ಹೇಳುವೆನು ಮಾರುತಿ. ತಿಳಿಯಿತೇ ಎನ್ನ ಮಾತಿನ ರೀತಿ. ಮಾರುತಿ, ಅಮ್ಮ ತಾಯಿ,
ನಿನ್ನ ವಚನವನ್ನು ನಾನು ನಡೆಸುತ್ತೇನೆ, ಆದರೆ ನನ್ನದೊಂದು ಮಾತಿರುವುದು. ಆ ಮಾತನ್ನು ನೀನು ನಡೆಸಿಕೊಟ್ಟರೆ ಮಾತ್ರ ನನ್ನ ಪತಿಯ ಮರಣದ ಗುಟ್ಟನ್ನು ಹೇಳುವೆನು, ಇಲ್ಲವಾಯಿತು ಹೇಳುವುದಿಲ್ಲ ಕಂಡೆಯ ಮಾರುತಿ ವೀರನೇ. ಅಮ್ಮ ತಾಯಿ, ಆ ಎಂತ ಮಾತನ್ನು ಹೇಳಿದಿ? ಹೌದು ಲೋಕದಲ್ಲಿ ಒಬ್ಬರಿಗೊಬ್ಬರು ಸಹಾಯವಾಗಬೇಕು. ಹೌದು ಅದು ಏನು ಅನ್ನ ಮುಂದೆ ಸಂದೇಹವಿಲ್ಲದೆ ಹೇಳು ಮಾತೆ. ಇಡೀ ತೆಗೆದುಕೊಡು ವಚನ ಕೊಡುವನು ಮಾತೆ ಸೌಖ್ಯ ಪ್ರದಾಯಿ. ಮಾರತೆ ಅಮ್ಮ, ನೀನು ವಚನವನ್ನು ಕೊಟ್ಟಿರುವೆ. ಹೌದು ಮಾತೆ. ಹಾಗಾದರೆ ಕೊಟ್ಟ ಮಾತನ್ನು ತಪ್ಪಬಾರದು. ತಪ್ಪುವುದಿಲ್ಲ ಮಾತೆ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ನಿಮ್ಮಯ ಒಡೆಯನಾದ ಶ್ರೀರಾಮನನ್ನು ಅದೇನು ಚೆನ್ನಾಗಿ ಹೇಳು ಮಾತೆ. ನಿಮ್ಮಯ ಒಡೆಯನಾದ ಶ್ರೀರಾಮನನ್ನು ನನ್ನ ಬಳಿಗೆ ಕಳಿಸೀಗ ಕೇಳೋ ನೀ ನಿನ್ನ ಎನ್ನ ಬಳಿಗೆ ಕೇಳೋ ನೀ ನಿನ್ನ ಮುತ್ತಿನ ಕಂದನೆ ಶ್ರೀರಾಮ ಭಕ್ತನೇ ಬಲವಂತ ಬಾರೋ ಬಾರೋ ಹನುಮಂತ ಲಂಕೆಯ ಆರಿದ ಬಲವಂತ. ಅಹೋ ರಾಮ ಭಕ್ತನೇ, ಅಮ್ಮ ಜನನೇ, ನಿನ್ನ ಒಡೆಯನಾದ ಶ್ರೀರಾಮಚಂದ್ರನನ್ನು ಶ್ರೀರಾಮಚಂದ್ರನನ್ನು ಒಂದು ದಿನ ರಾತ್ರಿ ಒಂದು ದಿನ ರಾತ್ರಿ ನನ್ನ ನನ್ನ ಅರಮನೆಗೆ ನೀನು ಕಳಿಸಿಕೊಡಬೇಕು. ಕಾಮ ಕದನಕ್ಕೆ ನನ್ನ ಬಳಿಗೆ ಆತನನ್ನು ಕರೆಸಿಕೊಡಬೇಕು. ಅಮ್ಮ ಏನು ಮಾತನಾಡಿದಿ ತಾಯಿ? ಹೌದು ಮಾರುತಿ, ಆತನನ್ನು ಕಳಿಸಿಕೊಟ್ಟರೆ ಮಾತ್ರ ಎನ್ನ ಪತಿಯ ಮರಣದ ಗುಟ್ಟನ್ನು ಹೇಳುವೆನು, ಇಲ್ಲವಾಯಿತೆಂದರೆ ನಾನು ಹೇಳುವುದಿಲ್ಲ. ಅಮ್ಮ ತಾಯಿ, ಅಹೋ ಮಾರುತಿ ವೀರನೇ, ಎಂತ ಸೋಜಿಗದ ಮಾತನ್ನು ಹೇಳಿದಿ. ಯುದ್ಧ ಮಾತನ್ನು ಹೇಳಿರುವೆನು. ಆದರೆ ಶ್ರೀರಾಮಚಂದ್ರನು ಜಗದ್ವೇಕ ವೀರನು, ಏಕಪತ್ನಿ ವೃತಸ್ಥನು. ಆ, ತನ್ನ ನಿಜ ಪತ್ನಿಯನ್ನು ಬಿಟ್ಟ ಅನ್ನ ಸ್ತ್ರೀಯಳಂ ಕಣ್ಣೆತ್ತ ನೋಡುವನಲ್ಲ. ಅಂತ ಮಗಿಮನಿಗಿಂತ ಇನ್ಯವಾದ ಸುದ್ದಿಯಂ. ಹಾಗಾದರೆ ನೀನು ನಿನ್ನ ಶ್ರೀರಾಮನನ್ನು ಕಳಿಸಿಕೊಡದಿದ್ದರೆ ನಾನು ನನ್ನ ಪತಿಯ ಮರಣದ ಗುಟ್ಟನ್ನು ನಿನಗೆ ಹೇಳುವುದಿಲ್ಲ, ಸುಮ್ಮನೆ ಹೊರಟು ಹೋಗು. ಅಮ್ಮ ತಾಯಿ, ಅದರ ಪ್ರತಿ ಕಾರ್ಯ ಸಲುವಾಗಿ ಹೇಳಲಿಕ್ಕೆ ಬೇಕಾಗುವುದು. ಆ, ಹೇಗಾದರ ಪ್ರಯತ್ನ ಪಟ್ಟು ಶ್ರೀರಾಮಚಂದ್ರನ್ನು ನಿನ್ನಳ ಮದಾನ ಕಳಪಕ್ಕೆ ಕಳಿಸಿಕೊಡುತ್ತೇನೆ. ಆ, ಅಮ್ಮ ಜನನೇ, ಹನುಮಂತನೇ, ಆದರೆ ಶ್ರೀರಾಮಚಂದ್ರನು ಆದರೇನು ಜಗದ್ವೇಕ ವೀರನು. ಆಗಲಿ ಅಮ್ಮ ಜನನೇ, ಕಂದ. ಏಕ ಪತ್ನಿ ವೃತಸ್ಥನು, ತನ್ನ ನಿಜ ಪತ್ನಿಯನ್ನು ಬಿಟ್ಟು ಅನ್ನ ಸ್ತ್ರೀಯಳಂ ಕಣ್ಣೆತ್ತಿ ನೋಡುವನಲ್ಲ. ಹಾಗೇನು? ಆ, ಅದರ ಪ್ರತಿ ಕಾರ್ಯ ಸಲುವಾಗಿ ಹೇಳಲಿಕ್ಕೆ ಬೇಕಾಗುವುದು. ಹೇಗಾದರ ಪ್ರಯತ್ನ ಪಟ್ಟು ಶ್ರೀರಾಮಚಂದ್ರನ ನಿನ್ನಳ ಮದಾನ ಕಲ್ಪಕ್ಕೆ ಕಳಿಸಿಕೊಡುತ್ತೇನೆ. ಆ, ಅಮ್ಮಯ್ಯ, ಹನುಮಂತನೇ, ನನಗೆ ವೇಳವಾಗುತ್ತದೆ, ಜಾಗ್ರತೆಯಿಂದ ನಿನ್ನ ಪತಿಯ ಮರ್ಮವನ್ನು ಹೇಳು ಮಾತೆ. ಹರ್ಷಪದಾತೆ. ಅಹೋ ತನಯ, ಅಮ್ಮ ಜನನೇ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ತನಯ ನೀ ಕೇಳೋ ಎನ್ನ ನುಡಿಯ, ತನಯ ನೀ ಆಲಿಸೆನ್ನಯ ಹಿತ ನುಡಿಯ. ಕೇಳುವೆ ವಿಷಯವ ಕೇಳೋ ವಿವರವ, ಕೇಳುವೆ ವಿಷಯವ ಕೇಳೋ ವಿವರವ, ಆಲಿಸು ಎನ್ನ ಹಿತವಾಕ್ಯವ. ತನಯ ತಾಯಿ,
ಮಾರುತಿರಾಯನೇ, ವೀರನೇ, ಅಮ್ಮ ತಾಯಿ, ಕಪಿವೀರನೇ, ಅಮ್ಮ ಜನನಿ, ಹಾಗಾದರೆ ಎನ್ನ ಪತಿಯ ಮರಣದ ಗುಟ್ಟನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ, ಅಮ್ಮಯ್ಯ, ಗಂಗಾ ಸರೋವರದಲ್ಲಿ ಒಂದು ಶೃಂಗಾರವಾದ ಕಳಸವಿರುವುದು. ಹೌದೇನು ಮಾತೆ. ಮಗನೇ, ಅಮ್ಮಯ್ಯ, ಆ ಕಳಸದ ಸುತ್ತಲೂ ಸಾವಿರಾರು ಗುಂಗಾಡಿಗಳು ಕಾವಲಿರುವವು. ಹೌದೇನು ಮಾತೆ. ಹನುಮಂತ, ಅಮ್ಮಯ್ಯ, ಆ ಗುಂಗಾಡಿಗಳನ್ನು ಪ್ರಾರ್ಥಿಸಿ ನಿನ್ನ ವಶ ಮಾಡಿಕೊಂಡು ವಶ ಮಾಡಿಕೊಂಡು ಆ ಕ್ಷಣವೇ ಆ ಕಳಸವನ್ನು ಕಿತ್ತು ಹಾಕಿದರೆ ನನ್ನ ಪತಿಯ ಮರಣವಾಗುವುದು. ಮಾರುತಿ, ಈಗಿದೆ ನೋಡು ಎನ್ನ ಪತಿಯ ಮರಣದ ರೀತಿ. ಹೌದೇನು ಮಾತೆ. ಅಮ್ಮಯ್ಯ, ಹನುಮಂತನೇ, ಆ ಕಳಸವನ್ನ ದಳ ಧೂಳಿಯನ್ನು ಮಾಡಿ ನಿನ್ನ ಪತಿಯನ ಹಂತಕನ ಸ್ಥಾನಕ್ಕೆ ಕಳಿಸಿ ಶ್ರೀರಾಮಚಂದ್ರನನ್ನು ನಿನ್ನ ಸ್ವಾಧೀನಕ್ಕೆ ಬರುವಂತೆ ಮಾಡುತ್ತೇನೆ. ಅಮ್ಮಯ್ಯ, ಅಹೋ ಮಗನೇ, ಆಮೇಲೆ ನಿಮ್ಮ ಪ್ರೇಮವನ್ನು ತೀರಿಸಿಕೊಳ್ಳಬಹುದು. ತರುವಾಯ ನಿಮ್ಮ ಕೆಲಸಗಳ ನೆರವೇರುವುದು ತಿಳಿಯುತ್ತೆ ನಮ್ಮ ಜನನೇ. ಆಂಜನೇಯನೇ, ಅಮ್ಮಯ್ಯ, ಹೇಳುವೆನು ಕೇಳ. ಅದೇನು ಚೆನ್ನಾಗಿ ಹೇಳು ಮಾತೆ. ಅಮ್ಮ ತಾಯಿ, ಈಗ ನೀನು ಸರೋವರದ ಹತ್ತಿರ ಹೋಗುವಿಯ. ಹೌದು ಮಾತೆ. ಆ ಕಳಸವನ್ನು ಕಿತ್ತು ಹಾಕುವಿಯ. ಹೌದು ಮಾತೆ. ಹಾಗೂ ಹೋಗುವುದಕ್ಕೆ ನಿನಗೆ ವಿಷಯದಾರ್ತಿಯನ್ನು ಮಾಡಿ ಕಳಿಸುವುದು. ಪೀಠವನ್ನು ಅಲಂಕರಿಸು. ಕೇಳೋ ನೀನು
ಜನನಿ ಕೇಳು. ಅದೇನು ಚೆನ್ನಾಗಿ ಹೇಳೋ ಮಾತೆ. ಎನ್ನಯ ಪತಿಯ ಮರಣದ ಗುಟ್ಟನ್ನು ಹೇಳುವೇನು, ತನಯ ಹೇಳುರುವೇನು. ಎನ್ನಯ ಮಾತನ್ನು ಕೇಳು, ಎನ್ನಯ ಮಾತನ್ನು ಕೇಳು. ಕೇಳುವೆ ನಿನ್ನ ಮಗನೇ, ಕೇಳುವೆ ಮಗನೇ, ಕೇಳುವೆ ಮಗನೇ ಜಗದಿಯ ಕಪಿಯಾಗಿ ಮಗನೇ ಹರೈ ಆಂಜನೇಯನೇ ಮಗನೇ. ಎನ್ನಯ ಮಾತನು ಕೇಳೋ ನೀನು, ಕೇಳುವೆ ನಿನ್ನ ವೀರನೇ, ಕೇಳುವೆ ನಿನ್ನ ತಾಯಿಯ ಮಾತನ್ನು ನೀನು ಸಹಿಲ್ಲ. ತಾಯಿಯ ಮಾತನ್ನು ನೀನು ಸಹಿಲ್ಲ. ಕೇಳುವೆ ನಿನ್ನ ತನಯ ಕೇಳುವೆ ಮಗನೇ ಬಾರೈ ಆಂಜನೇಯ, ಬಾರೈ ಆಂಜನೇಯ, ಬಾರೈ ಆಂಜನೇಯನೇ. ಧೀರನೇ ರಣಸೂರನೇ, ಧೀರನಾಗಿ ಜಯಿಸುತ್ತ ಬಾರೆ ತನಯನೇ. ಕೃತ್ಯವಾಸನ ಮೆಚ್ಚಿಸಿ ಬಾರೆ ಸುತ್ತ ಬಾರೆ. ಆ ಆ ಆ ಆ ಕೃತ್ಯವಾಸನ ಮೆಚ್ಚಿಸಿ ಬಾರೆ ಕ್ಷೇತ್ರ ಬಲವನು ಪೃಥ್ವಿಯೇಳು ರಣಧೀರನಾಗಿ ಬಾ. ವಾಸನ ಮೆಚ್ಚಿಸಿ ಬಾರೆ ಕ್ಷೇತ್ರ ಬಲವನು ಜಯಿಸುತ್ತ ಬಾರೆ. ಆ ಆ ಆ ಆ ಆ ಅಮ್ಮಯ್ಯ, ನೀನು ಹೀಗಿಂದೀಗಲೇ ಗಂಗಾ ಸರೋವರದ ಹತ್ತಿರ ಹೋಗಿ ಆ ಕಳಸವನ್ನು ಕಿತ್ತಿ ಹಾಕಿ ಬರುವಂತವನಾಗು ಪುತ್ರ ಕೋಮಲಗಾತ್ರ. ನಿನ್ನಿಷ್ಟದಂತಾಗಲಿ ಮಾತೆ. ಬೆಳೆ ಬೆಳೆರಿಯಲ್ಲ ಸಾರಥಿ ಭೂಪತಿ, ಗಂಗಾ ಸರೋವರಕ್ಕೆ ಹೋಗೋಣ ನಡಿ. ಜಾಗೃತಿ.
ಬಳಿರೇಲ ಸಾರಥಿ ಭೂಪದೆ ಇದೇನೇ ಗಂಗ ಸರೋವರವು ಇದರ ಪಕ್ಕದಲ್ಲಿ ಒಂದು ಕೊಳವಿರುವುದು. ಈ ಕೊಳದ ಮಧ್ಯದಲ್ಲಿ ಒಂದು ಕಳಸ ಕಾಣಬಹುದು. ಅದನ್ನು ತೆಗೆಬೇಕೆಂದರೆ ಗುಂಗೂರ ಹುಳುಗಳು ಕಾಯುತ್ತಿರಬಹುದು. ಹೌದೇನು ದೇವ? ಮೊದಲ ಹುಳಗಳನ್ನು ಎನ್ನ ಸ್ವಾಧೀನವಾಗುವಂತೆ ಭಗವಂತನ ದಾನ ಮಾಡುತ್ತೇನೆ ಸಾರಥಿ. ಅತಿ ಜಾಗೃತಿ. ನಿಮ್ಮಿಷ್ಟಂತ ಅಲ್ಲ ಭೂಪತಿ. ಅಹೋ ಶಂಭೋ ಶಂಕರ ನೀಲಕಂಠ ನಿಗಮೋಗೋಸ್ಕರ ಹಾಪತ್ ಬಂದವ ಭಕ್ತ ರಕ್ಷಕ. ಈ ರಾಮ ಭಕ್ತನು ರಾಮ ಕಾರ್ಯ ಸಲುವಾಗಿ ಧ್ಯಾನಿಸುವನು. ಸದ್ಯಕ್ಕೆ ನಿನಗೆ ಉದ್ಭವನಾಗಿ ಗುಂಗೂರ ಬಳುಗಳು ಎನ್ನ ಸ್ವಾಧೀನ ಮಾಡು ದೇವ ದಿವ್ಯ ಪ್ರಭಾವ. ಅಹೋ ಸ್ವಾಮಿ, ನಿನ್ನ ಮಗಿಮೆ ಏನೆಂದು ಹೇಳಲಿ? ಈ ಗುಂಗೂರ ಬಳುಗಳು ಎನ್ನ ಸ್ವಾಧೀನವಾದವು. ಕಳಸವನ್ನು ತೆಗೆದು ಬಿಸಾಡಿಬನು. ಆ ದುಷ್ಟಾಯಿ ರಾವಣ ಕೂಡ ಯುದ್ಧ ಮಾಡುವ ದುಷ್ಟಾಯಿ ರಾವಣನು ಮರಣವಾಗಿರಬಹುದು. ಸಾರಥಿ ಜಾಗ್ರತೆಯಿಂದ ಶ್ರೀರಾಮಚಂದ್ರ ಸನ್ನಿಧಿಗೆ ಹೋಗೋಣ ನಡಿ ಸಾರಥಿ. ಛತ್ರಪತಿ ನಿಮಿಷ ಭೂಪತಿ. ಆಹಾ, ಇದೇನು ಪರಮಾಶ್ಚರ್ಯವು! ಇಂಥ ಹೊಗೋರಾದ ರಾಕ್ಷಸನು ತನ್ನಷ್ಟಕ್ಕೆ ತಾನೇ ಭೋ ಎಂದು ಅಪ್ಪರಿಸಿ ಈ ಭೂಮಿಗೆ ಬಿದ್ದು ಮರಣವಾದನು. ಇದರ ಮರ್ಮ ತಿಳಿಯಲಿಲ್ಲ. ಸಂಧಿಗೆ ಹೋದ ಹನುಮಂತನು ಇದರವರೆಗೆ ಬರಲಿಲ್ಲ. ಇರಲಿ, ಇದು ಜಗನ್ನಾಟಕೋ ಕಪಟ ಆಟ ಆಗಿರಲಿ. ಇರಲಿ, ಸ್ವಲ್ಪ ನಿರಾಸ ನೋಡು ತಮ್ಮ, ತಿಳಿಯದೋ ಅಂಜನೇಯನ ಮರ್ಮ. ಅಹೋ ದೇವ, ನಾನು ಬಂದೆನು, ಧನ್ಯನಾದೆನು, ನಿಮ್ಮ ಪಾದಕ್ಕೆ ವಂದಿಸುವನು. ಈ ಘೋರ ರಕ್ಕಸನು ಮರಣವಾದನೆ. ಇವನ ಮರಣವಾಗುವುದಕ್ಕೆ ಅನೇಕ ಪ್ರಯತ್ನ ಪಟ್ಟು ಇವನನ್ನು ಸಾಯುವಂತೆ ಮಾಡಿದ್ದೇನೆ. ಹೌದೇನು ಮಾರುತಿ? ಆದರೆ ಇನ್ನೊಂದು ವಿಷಯ ಉಂಟು. ಅದೇನೆಂದರೆ, ಅದೇನು ಮಾರುತಿ? ನಿಮ್ಮ ರಾಮಚಂದ್ರನ ಎನ್ನಳ ಮದಾನ ಕಲಪಕ್ಕೆ ಕಳಿಸಬೇಕೆಂದು ಎನ್ನ ಮಗನಾದ ಮಕರಧ್ವಜನಿಂದ ತಿಳಿದುಕೊಂಡಿರುವೆನು. ಹೌದೇನು ಆಂಜನೇಯನೇ? ಇಷ್ಟರೊಳಗೆ ಇವನ ಮರಣವಾಗಿರುವುದು ಒಳ್ಳೆಯದಾಗಿತ್ತು. ಆ ತಾಯಿ ಕಡೆಯಿಂದ ಇನ್ನೊಂದು ವಚನ ಮಾತು ಕೊಟ್ಟಿದ್ದೇನೆ. ಅದು ಏನೆಂದರೆ, ಅದೇನು ಮಾರುತಿ? ಇವನ ಮರಣಕ್ಕಾಗಿ ಚಂದ್ರಸೇನಿಯಲ್ಲಿ ಹೋಗಿ ಇವನ ಮರಣದ ಸಮಾಚಾರವನ್ನು ಆಕೆ ಕಡೆಯಿಂದ ತಿಳಿದುಕೊಂಡು ಅದರಂತೆ ಜಯಪ್ರದ ಮಾಡಿ ಜಯಪ್ರದನಾಗಿ ಬಂದನು. ಹೌದೇನು ಆಂಜನೇಯನೇ? ಸ್ವಾಮಿ, ಓ ಮಾರುತಿ, ಇಷ್ಟರೊಳಗೆ ಇವನ ಮರಣವಾಗಿರುವುದು ಒಳ್ಳೆಯದಾಗಿತ್ತು. ಆ ತಾಯಿ ಕಡೆಯಿಂದ ಇನ್ನೊಂದು ವಚನ ಮಾತು ಕೊಟ್ಟಿದ್ದೇನೆ. ಅದು ಏನೆಂದರೆ, ಅದೇನು ಮಾರುತಿ? ನಿಮ್ಮ ರಾಮಚಂದ್ರನ ಎನ್ನಳ ಮದಾನ ಕಲಪಕ್ಕೆ ಕಳಿಸಬೇಕೆಂದು ಎನ್ನ ಕಡೆಯಿಂದ ವಚನ ತೆಗೆದುಕೊಂಡಿದ್ದಾಳೆ. ಹೌದೇನು ಮಾರುತಿನೇ? ಹೇಗಾದರೂ ಮಾಡಿ ಎನ್ನ ವಚನ ನಡೆಸಿಕೊಡೋ ರಾಮಚಂದ್ರ ಸದ್ಗುಣ ಸಾಂದ್ರ. ಮಾರುತಿ, ಹನುಮಂತ, ವಸನದ ಕೊಟ್ಟಿಲ್ಲ, ವಸನದಲ್ಲಿ ಮರಮಿಟ್ಟದು ಒಳ್ಳೆಯದು. ಆದರೆ ಏಕಪತ್ತಿ ರಸಸ್ಥರ ಮದುವು ನಿನಗೆ ಗೊತ್ತಿಲ್ಲದ. ಇದರ ಮರ್ಮ ಭಕ್ತನೇ, ಹೀರಾದಿ ಹೀರನೇ. ಅಪ್ಪೋ ಸ್ವಾಮಿ, ಓಹೋ ಮಾರುತಿ, ನಿಮ್ಮ ಹಂತಕರಣದಿಂದ ಈ ಜಗತ್ತಿನಲ್ಲಿ ಇರುವುದೇನು ದೇವಾ? ಓಹೋ ಆಂಜನೇಯನೇ, ನಿನ್ನನ್ನು ಏಕಾಂತ ಸ್ಥಾನಕ್ಕೆ ಕಳಿಸಿದಾಗ ಏನಾದರೂ ಒಂದು ಅವಮಾನವಾದರೆ ಶ್ರೀರಾಮಚಂದ್ರನು ನಿನ್ನನ್ನು ಒಡಗೂಡುವುದಿಲ್ಲವೆಂದು ಮರ್ಮ ಬಿಟ್ಟು ಬಂದಿದ್ದೇನೆ. ಹೌದೇನು ಮಾರುತಿ? ಆದರೆ ಚಂದ್ರ
ಸೇನೆಯು ಮಂಚವನ್ನು ಹಾಕಿಸಿ ಅದರ ಮೇಲೆ ನಿನ್ನನ್ನು ಕೂಡಿಸುವಳು. ಹೌದು ಮಾರುತಿ. ಆಗ ನನ್ನ ಸ್ವಾಧೀನದಲ್ಲಿರುವ ಕೆಲವು ಗುಂಗೂರ ಹುಳುಗಳು ಮಂಚದ ಕಾಲುಗಳನ್ನು ಕೊರೆದು ಬಿಡುವಂತೆ ಆಜ್ಞೆ ಮಾಡುವೆನು. ಓ ಸ್ವಾಮಿ, ಓಹೋ ಮಾರುತಿ, ಆ ಮಂಚವು ಮುರಿದು ಬೀಳುವುದು ನೀವು ಅಲ್ಲಿ ಅವಮಾನವಾಗಿ ತಂದು ಹಿಂತಿರುಗಿ ಬರಬೇಕು. ಹೌದು ಮಾರುತಿ. ಇಷ್ಟು ಚಮತ್ಕಾರವನ್ನು ಮಾಡುವೆನು ಸ್ವಾಮಿ. ಸಜ್ಜನ ಪ್ರೇಮ. ಹನುಮಂತ, ಓ ಸ್ವಾಮಿ ಶ್ರೀರಾಮಚಂದ್ರ, ವಸನ ಕೊಟ್ಟಿರಿ ತಪ್ಪಿಲ್ಲ. ಹೌದೇನು ಸ್ವಾಮಿ? ಅನುಭವಿಸಲೇಬೇಕು. ಒಳ್ಳೆಂದ್ರೆ ಬರೀ ಹೆರೆದು, ಆದರೆ ಸಾಕು ಕಾರ್ಯವನ್ನು ಶೀಘ್ರ ನಡೆಸಿಕೊಂಡು ಬರುವಂತ ಮಾರುತಿ. ಅತಿ ಜಾಗ್ರತೆ. ನಿನ್ನ ಇಷ್ಟದಂತಾಗಲಿ ಸ್ವಾಮಿ. ಮ್ಯಾನೇಜರ್ ನಿಂಗಪ್ಪ, ಮ್ಯಾನೇಜರ್ ನಾಗೇಶ್ ಅಣ್ಣ ಅವರು ವೇದಿಕೆ ಮಗ ಬರಬೇಕು. ಸ್ವಾಗತ ಸ್ವಾಗತ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ 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 ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ. ಸಂಗೀತದ ಸುದೆ ಗಾನ ನರ್ತನ. ಸ್ವಾಗತ ಸ್ವಾಗತ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ. ಜಯ 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 ಮಾರಪ್ಪನವರಿಗೆ ಸ್ವಾಗತ. ಜಯ 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 ಲಿಂಗಪ್ಪನಿಗೆ ಸ್ವಾಗತ. ಜಯ 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 ಬಸಪ್ಪನವರಿಗೆ ಸ್ವಾಗತ. ಜಯ 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 ನಾಗೇಶರಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ. ಇಂದಿನ ದಿನ ಮಹಾಶುಭ ದಿನ. ಸಂಗೀತದ ಶುಭ ಗಾನ ನರ್ತನ. ಸ್ವಾಗತ ಸ್ವಾಗತ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ. ಸಿಂದಗಿರಿ ಮಹಾರಾಷ್ಟ್ರನವರು ನಾಗೇಶ್ ಅವರಿಗೆ ನನ್ನ ಧನ್ಯವಾದಗಳು. ಹನುಮಪ್ಪ ಮಾಸ್ಟರ್ಗಳಿಗೆ ಜನನೇ
ಸ್ವಾಮಿ. ಶ್ರೀರಾಮಚಂದ್ರನು ಎಷ್ಟು ಮುದ್ದಾಗಿ ಕಾಣುತ್ತಿರುವನಲ್ಲ, ಹೌದು ಮಾತೆ. ಆತನ ಬಳಿಗೆ ಹೋಗಿ ಹಾ ನಾಟ್ಯವನ್ನು ಮಾಡಿ ಆತನ ಪೂಜೆಯನ್ನು ಮಾಡಿ ಹಾ ಆತನ ಮನಸ್ಸನ್ನು ನನ್ನ ಕಡೆಗೆ ಒಲಿಸಿಕೊಳ್ಳುವಿನ ಸಾರಥಿ, ನಾ ಹೋಗುವಿನ ಅತಿ ಜಾಗೃತಿ. ನೀನು ಗಂಡನ ಬಲಗ ನೀನು ಹೋಗ್ಬೇಕಮ್ಮ, ನಾನು ಹೋದ್ರೆ ಹಂಗ. ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರುಶನ ಕೋರಿ ನಾ ಬಂದೆ ತೆರೆಯ ಬಾಗಿಲನ ಸ್ವಾಮಿ ಪೂಜಿಸಲೆಂದೇ ಹೂಗಳ ತಂದೆ. ನಡೆದರು ಚನ್ನ ನುಡಿದರು ಚನ್ನ ನಿನ್ನ ಕರೆಯೇ ಬಾಳಿಗೆ ಚನ್ನ. ನುಡಿದರು ಚನ್ನ ನಿನ್ನ ಕರೆಯೇ ಬಾಳಿಗೆ ಚನ್ನ. ನಾ ನಿನ್ನ ಪಾದದ ಧೂಳಾದರು ಚನ್ನ. ಸ್ವೀಕರಿಸೋ ಎಲ್ಲ ದೇವ ತೆರೆಯ ಬಾಗಿಲನ ಸ್ವಾಮಿ ಪೂಜಿಸಲೆಂದೇ ಹೂಗಳ ತಂದೆ. ಗಣೇಶ್ ಅಣ್ಣನವರು ಕಸ ಸಂಚಾರಕ ಅಂತ ರಾಂಗನವ್ರಿಗೆ 101 ರೂಪಾಯಿ ಕಾಣಿಕೆ ಕೊಟ್ಟು ಅವ್ರು ತೆಗೆದುಕೊಳ್ಳಬೇಕಂತ ವಿನಂತಿ. ಅಹೋ ಸ್ವಾಮಿ, ಅನಂತ ಗಂಧ ಪರಿಮಳವನ್ನು ಕರ್ಪೂರಗಳನ್ನು ಮುಂತಾದ ಹೂವಿನ ಹಾರಗಳನ್ನು ನಿನಗೋಸ್ಕರವಾಗಿ ತಂದಿರುವೆನು. ದೊಡ್ಡ ಅಂಕಾರೆಟ್ನವರು ಮ್ಯಾನೇಜರ್ ನಾಗೇಶಣ್ಣನವ್ರಿಗೆ 500 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಅಹೋ ಶ್ರೀರಾಮಚಂದ್ರ, ಓಹೋ ಚಂದ್ರಸೇನೆ, ನಿನಗೋಸ್ಕರವಾಗಿ ನಾನು ಮುಂತಾದ ಹೂವಿನ ಹಾರಗಳನ್ನು ಪುಷ್ಪಗಳನ್ನು ಫಲಪುಷ್ಪಗಳನ್ನು ತಂದಿರುವೆನು. ಸುಂದರ, ಓಹೋ ಶ್ರೀಗಳೇ, ಇವನ್ನು ಸ್ವೀಕರಿಸು. ಕಾಮನಾಟಕಕ್ಕೆ ನಾನು ಸಿದ್ಧಳಾಗಿ ಬಂದಿರುವೆನು. ನೀನು ಕಾಮನಾಟಕ್ಕೆ ಬಂದರೆ ನಾನು ಎಷ್ಟು ಮಾತ್ರಕ್ಕ ಕೊಡುವುದಲ್ಲ. ರಾಮಚಂದ್ರ, ಚಂದ್ರಸೇನ, ನನ್ನ ಕಾಂತನನ್ನು ನಿನ್ನ ಪ್ರಿಯ ಭಕ್ತನಾದ ಆಂಜನೇಯನು ಸಂಹಾರ ಮಾಡಿರುವನು. ಆದ್ದರಿಂದ ನೀನೇ ನನ್ನ ಆಸೆಯನ್ನು ಆಂಜನೇಯನ ಭಕ್ತ ಕೊಟ್ಟರೆ ನಾನೇನು ಮಾಡಲೆ? ರಾಮ, ಚಂದ್ರಸೇನ, ರಾಮಚಂದ್ರ, ಶ್ರೀಗಳ, ಸುಮ್ಮನೆ ಎನ್ನ ಮಾತನ್ನು ಕೇಳು, ಎನ್ನ ಆಸೆಯನ್ನು ತೀರಿಸು ರಾಮ, ತೀರಿಸು. ಗಂಗೆಮಾಳದ ಸಂದೇಶ್ ಅವರು ಸಂಘದ ಪರವಾಗಿ 101 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಹೇ ಚಂದ್ರಸೇನೆ, ಪ್ರಿಯ, ಈ ಲೋಕದಲ್ಲಿ ಶ್ರಮ ಪಟ್ಟು ಹುಡುಕಿದರೆ ನಿನ್ನಂತ ಶ್ರೀಗಳು ನಾನು ಎಲ್ಲೋ ಕಾಣಲಿಲ್ಲ. ಏತಕ್ಕಾಗಿ ರಾಮಚಂದ್ರನೇ? ಏನೇನೆ ಆ, ನಿನ್ನ ಹಸ್ತದಿಂದ ಪನ್ನೀರು ತೆಗೆದುಕೊಂಡು ಬಾ, ಸೇವಿಸೋಣ. ಹೌದೇ? ಓಹೋ ಆಂಜನೇಯ, ನಿನ್ನ ಕಾಲಕ್ಕೆ ಕೈಯಾಕ ಮಾರತಿ ಅತಿ ಜಾಗ್ರತೆ. ಅಹೋ ಪ್ರಿಯ, ಚಂದ್ರಸೇನ, ಹೇ ಶ್ರೀಗಳೇ, ಚಂದ್ರಸೇನ, ಚಂದ್ರಸೇನ, ಅದನ್ನು ಸಣ್ಣ ಹಾಗೆಳು. ಮಲ್ನಾಡಡಿಕೆ ಮೈ ಮಲ್ನಾಡಡಿಕೆ ಮೈಸೂರಿನದೆಲೆ ತೆರೆದರೆ ಕೆಂಪ
ಕೆಂಪಗಾಲು ನೀನಿರಬೇಕು ಎಲೆಯು ಕೆಂಪಗಾಲು ಸುಣ್ಣವು ಅಹೋ ಸುಂದರ ಓಹೋ ಚಂದ್ರಸೇನ, ಮೋಹನಾಂಗ ಹೇ ಚಂದ್ರಸೇನ, ಈ ಪೀಠವನ್ನು ಅಲಂಕರಿಸು ನಿನಗೆ ಪನ್ನೀರುಗಳನ್ನು ತಂದಿರುವೆನು ಸುಂದರ. ಆಹಾ ಏನು ಅನುಮಾನವಾಗಿತ್ತು. ಓಹೋ ಅಂಜನೇಯ, ಇಲ್ಲಿಗೆ ನಾವು ಬಂದದ್ದು ಬಹಳ ತಪ್ಪು. ನಾವು ಹೋಗೋಣ ಮಾರತಿ, ಅತಿ ಜಾಗ್ರತೆ. ಇಷ್ಟದಂತಾಗಲಿ ಸ್ವಾಮಿ. ಸುಂದರ, ಮನೋಹರ, ಹೇ ಚಂದ್ರಸೇನ, ಶ್ರೀರಾಮಚಂದ್ರ, ಶ್ರೀಯರೇ, ಅದು ಎಷ್ಟು ಎಂದಿಗೂ ಸಾಧ್ಯವಲ್ಲ, ಸಾಧ್ಯವಲ್ಲ. ಯಾತಕ್ಕಾಗಬಾರದು? ನನ್ನಂತವಳು ಬಂದರೆ ಒಳ್ಳೆಯದೆಂಬುದು ನಿನಗೆ ನ್ಯಾಯವೇ? ನಿನ್ನ ರೂಪ ಒಂದರೆ ನಾನೇನು ಮಾಡಲ? ಸೀತೆಯ ಮಟ್ಟ ಅನ್ನ ಬೇಸವಲ್ಲ. ಸುಂದರ, ಚಂದ್ರಸೇನ, ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ. ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ನಿಜವಾದ ಹೆಣ್ಣೆ ಆದ್ರೆ ನಾನು ನಿನ್ನನ್ನು ಗೆಲ್ಲುವೆನೆಂದು ಮನಸ್ಸನ್ನು ಪಡೆಯುವೆ ಎಂದು ಆಮೇಲೆ ಪ್ರೀತಿಯನ್ನು ಬೇಡ. ನಿನ್ನ ಪ್ರೀತಿ ಪಡೆಯೋಕೆ 100 ಜನ್ಮ ಕಾಯಿ. ಎನ್ನ ಆಸೆಯನ್ನು ತೀರಿಸು. ಅದು ಎಂದಿಗೂ ಸಾಧ್ಯವಲ್ಲ. ಸಾಧ್ಯವಿಲ್ಲಂದರೆ ನನ್ನ ಕಾತಲಿಲ್ಲ, ನಾನು ಯಾರ ಬಳಿಗೆ ಹೋಗಲಿ? ನಿನ್ನ ಗಂಡನ ಬಳಿಗೆ ಹೋಗುವಂತ ನಿನ್ನ ಪ್ರೀತಿ ಪಡೆಯೋಕೆ 100 ಜನ್ಮ ಕಾಯ್ತೀನಿ. ಹೌದಾ ಐಸಾ ಬಾರ ಇನ್ನು ಎನ್ನ ಮಾತು ಕೇಳ ನೀವ ಸುಂದರಲೇ. ಎನ್ನ ಪ್ರೀತಿ ಮಾಡಲಿ ಆ ಆ ಆ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ.
ನಿನ್ನ ನಡುವೆ ನನ್ನ ನಿನ್ನ ನಡುವೆ ಏನಿಲ್ಲ ನಿಂತಿರುವ ಸುಳ್ಳಲ್ಲ ಸುಳ್ಳುಗಳಂತೂ ನಿಜವಲ್ಲ ಏನಿಲ್ಲ ಏನಿಲ್ಲ ಚಳಿ ಚಳಿ ತಾಳನು ಈ ಚಳಿಯ ಆಹಾ ಓಹೋ ಬಾರೆಯ ಈ ಸನಿಯ ಓಹೋ ಓಹೋ ಎನ್ನಯ ಮಾತನು ಕೇಳೀಗ ಬೇಳುವೆ ನಾನು ನಿನಗೆಲ್ಲ ಪ್ರಿಯಾ ರಾಮಚಂದ್ರ ಚಳಿ ಚಳಿ ತಾಳನು ಈ ಚಳಿಯ ಮುತ್ತು ಮುತ್ತು ಮಾತು ಮುತ್ತು ತಿನ್ನ ಮತ್ತು ತಂದ ಮತ್ತು ತಂದ ಮತ್ತು ಹಿತವಾಗಿ ಜೊತೆಯಾಗಿ ಸರಿ ನಡುವ ಸರಿ ನುಡಿವ ಮತ ಮಧುಮಾಸವು ಬಂದಿದೆ ಜೊತೆಗೂಡಿ
ಸುಂದರ ನಾನೇನು ಹವಾಮಾನ ಮಾಡಿದ ನಾನು ನಿಲ್ಲುವುದಲ್ಲ, ಇವಳು ಮುಖವನ್ನು ನೋಡಬಾರದು. ಹೋಗಣಿ ಮಾರುತಿ ಅಂತ ಜಾಗ್ರತ. ಸುಂದರ ಓಹೋ ಚಂದ್ರಸೇನ, ನೀನು ಈ ರೀತಿಯಾಗಿ ಹೋದರೆ ನನ್ನ ಗತಿ ಏನು? ನಿನ್ನ ಗಂಡನ ಇರುವನಲ್ಲ, ನನ್ನ ಗಂಡನಲ್ಲಿರುವನು ನಿನ್ನ ಪ್ರಿಯ ಭಕ್ತನಾದ ಆಂಜೇಯನು ಸಂಹಾರ ಮಾಡಿರುವನು. ನಾನು ಸೀತೆಗಳನ್ನು ಬಿಟ್ಟು ಅಲ್ಲೇ ಬಯಸುವವನ. ಹೇ ರಾಣಿಯಾದ ಚಂದ್ರಸೇನಿ, ಸ್ವಲ್ಪ ನಿಧಾನಿಸು. ನಿಮ್ಮಿಬ್ಬರಿಗೆ ಸಂದೇಹ ಬಿಡಿಸಬನು. ಆ, ಮೊದಲು ನೀನು ಹೇಳಿದ ಮಾತನ್ನು ಜ್ಞಾಪಕಕ್ಕೆ ತೆಗೆದುಕೋ. ಚೆನ್ನಾಗಿ ಆಲೋಚನೆ ಮಾಡಮ್ಮ ತಾಯಿ. ಸೌಖ್ಯಪ್ರದಾಯಿ. ನಿಜ ಮಾರುತಿ, ಅಮ್ಮಯ್ಯ, ನೀನು ಹೇಳಿರುವ ಮಾತು ನಿಜ. ಹೌದು ಎನ್ನ ಒಡೆಯನಾದ ಶ್ರೀರಾಮಚಂದ್ರನು ನಿನ್ನ ಬಳಿಗೆ ಬಂದಾಗ ಆತನಿಗೆ ಸ್ವಲ್ಪವಾದರೂ ಅವಮಾನವಾದರೆ ಆತನು ಕ್ಷಣ ಮಾತ್ರ ಅಲ್ಲಿ ನಿಲ್ಲದೆ ಹೋಗುವೆನೆಂದು ಹೇಳಿರುವ ಮಾತು ನಿಜವಾಯಿತು. ನಾನೇನು ಮಾಡಲಿ ಮಾರುತಿ, ತಿಳಿಸಿದರ ಸಂಗತಿ. ಮಾತೆ. ಓಹೋ ಚಂದ್ರಸೇನೆ, ಅಹೋ ಶ್ರೀರಾಮಚಂದ್ರ, ಅಣ್ಣನಿಗೆ ದಾಸ ಕೊಟ್ಟದ್ದು ಜ್ಞಾಪಕ ತಂದುಕೋ. ಆ ನಿನ್ನ ಪುನರ್ಜನ ಹೇಗಂದರೆ, ಅದು ಹೇಗೆ ಪ್ರಿಯ? ನೀನು ದೋಪರಾಗದಲ್ಲಿ ಆ, ಸತ್ರಾಜ ಪುತ್ರನಾಗಿ ನಿನಗೆ ನಾಮಕರಣ ಮಾಡುವ. ಆ, ಅದೇ ನಾನು ದೋಪರೀಗದಲ್ಲಿ ಹೋಗಿ ದೇವಕರ ಗರ್ಭದಲ್ಲಿ ಕಿವಿಷ್ಟಾವತರನ್ನು ಎತ್ತಿ ನಿನ್ನ ಪ್ರಾಣಗಾಡ ಮಾಡಿಕೊಳ್ಳುವನು. ಹೌದೇ? ಈ ದುರ್ಮ ಸಿಕ್ಕ ಒಂದು ಇಷ್ಟಂದ ತಿಳಿ ಚಂದ್ರಸೇನೆ, ಎಷ್ಟೊಂದು ಆಲೋಚನೆ. ಶ್ರೀರಾಮಚಂದ್ರ, ಚಂದ್ರಸೇನೆ, ನಿನ್ನ ಇಷ್ಟದ ಪ್ರಕಾರವಾಗಿ ನಾನು ಮರುಜನ್ಮವನ್ನು ಪಡೆದು ನಿನ್ನನ್ನು ಕೂಡುವೆನು. ಶ್ರೀರಾಮಚಂದ್ರ, ಚಂದ್ರಸೇನೆ, ನಿನಗೆ ವಿಷಯದಾರ್ಥವನ್ನು ಮಾಡುವೆನು. ಪೀಠವನ್ನು ಅಲಂಕರಿಸು. ಮಂಗಳದಾಯಿ ಸುದಿನ ಮಧುರವಾಗಲೇ ನಿಮ್ಮಲು ಬೇಹೇ ಮನೆಯು ನಂದಾದೀಪವಾಗ. ನಿಮ್ಮದಾಗಲೇ ಅಪಸರದ ಛಾಯೆಯಿಂದ ಕಾಣದಾಗಲೇ ಶ್ರುತಿಯೊಡನೆ ಸ್ವರತಾಳ ಲೀಲವಾಗಲಿ ಶುಭ ಗೀತೆ ಬಿಡಿಯಲಿ. ಮಂಗಳದ ಯೇಸುವಿನ ಮಧುರವಾಗಲಿ ನಿಮ್ಮಲು ಮೇಹಿ ಮನೆಯು ನಂದಾದೀಪವಾಗಲಿ. ಓಹೋ ಅಂಜನೇಯ, ಅಹೋ ಸ್ವಾಮಿ ಶ್ರೀರಾಮಚಂದ್ರ, ಪಾತಕ ಸೋರನಾದ ದಶಕಂಠನ ಸಂಹಾರ ಮಾಡಲು ಹೋಗಲೇ ಮಾರುತಿ ಅದು ಜಾಗ್ರತ. ನಿನ್ನ ಇಷ್ಟದಂತಾಗಲಿ ಸ್ವಾಮಿ. ಓ ವಾಯುಪುತ್ರನೇ, ಅಹೋ ಸ್ವಾಮಿ ಶ್ರೀರಾಮಚಂದ್ರ, ರಾವಣ ಸಂಹಾರ ಮಾಡಿ ಈ ಭೂಭಾಗ ತಿಳಿಸಿದನು. ಹೌದೇನು ಸ್ವಾಮಿ? ಲಂಕಾಧಿಪತಿ ಪಟ್ಟದ ದಕ್ಷನಾಗು. ಓಹೋ ಅಂಜನೇಯಲೇ, ಅಹೋ ಸ್ವಾಮಿ ಶ್ರೀರಾಮಚಂದ್ರ, ಅಯಾನ ಮೊದಲ ಸತಿಯಾದ ಜಾರಿಕನ್ನು ಕರೆದುಕೊಂಡು ಹೇತು ಪಟ್ಟಣಕ್ಕೆ ಹೋಗೋಣ ಬರೀರಿ. ಅಲ್ಲಿ ಇಬ್ಬರು ಸಿರಿಯರು ಬಲಂತ ಕಾಣ್ತದೆ. ಮಾರುತಿ ಈ ಕೈ ಹಾಕೋ, ಅದು ಜಾಗ್ರತ. ಅದೇ ಪ್ರಕಾರವಾಗಲಿ ಸ್ವಾಮಿ ಸಜ್ಜನ ಪ್ರೇಮಿ.
ಸೀತಾ ನಿನ್ನ ಮಂಗಳವಾಗಲಿ. ಬಳಿರಿ ಅಲ್ಲೆಲ್ಲ ವಾನರ ಸಂಹಾರ ಅಯೋಧ್ಯ ಪಟ್ಟಣ ಹೋಗಲು ಬಂದಿರಿ. ಜಯ ಮಾಡ್ತಾರೆ.